ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಏನೂ ಡೌಟ್ಸ್ ಇಲ್ಲಲ್ಲ? ಯಾರಿಗಾರು ಏನಾದರೂ ಇಶ್ಯೂಸ್, ಪ್ರಾಬ್ಲಮ್? ತುಂಬ ಕಡಿಮೆ ಜನ ಜಾಯ್ನ್ ಆಗಿದಾರಲ್ಲ ಇವತ್ತು. ಓಕೆ, 2 ಮಿನಿಟ್ಸ್ ವೇಟ್ ಮಾಡೋಣ. ಯಾರೋ ಜಾಯ್ನ್ ಆಗಿದ್ರೆ ಆಗ್ಬಿಡ್ಲೆ, ಆಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಮೀನ್ ವೈಲ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಕ್ಲಿಯರ್ ಮಾಡೋಣ. ಪ್ರಾಕ್ಟೀಸ್ ಮಾಡಿ ಡೈಲಿ. ಓಕೆ, ಸೊ ಡೋಂಟ್ ಫರ್ಗೆಟ್ ಟು ಪ್ರಾಕ್ಟೀಸ್. ಓಕೆ ಫೈನ್, ಸ್ಟಾರ್ಟ್ ಮಾಡೋಣ. ಸೊ ಹಲೋ. ಯಾ ಪ್ರಮೋದ್. ಸರ್, ಇದು ಒಂದು ಡೌಟ್ ಇದೆ. ಹೇಳಿ. ಸರ್, ಇದು ನಾವು ನಂಬರ್ ರೇಂಜಸ್ ನೀವು ಅವತ್ತೆಲ್ಲ ಕಾನ್ಫಿಗರೇಷನ್ ಮಾಡಿದ್ರಲ್ಲ ನಂಬರ್ ರೇಂಜಸ್. ಸರ್, ಇವಾಗ ನೀವು ತಗೊಂಡ್ರಿ 1 to 16, 17 ವರೆಗೂ ನಂಬರ್ ರೇಂಜಸ್ ನ ಮಾಡಿದ್ರಿ. ಓಕೆ. ಸರ್, ನಾನು ಬೇರೆ ಗ್ರೂಪ್ ಆಫ್ ಕಂಪನಿ ಮಾಡ್ತೀನಿ, ಸೇಮ್ ಸರ್ವರ್ ಅಲ್ಲಿ, ಇವಾಗ ಪ್ರಾಕ್ಟೀಸ್ ಸರ್ವರ್ ಅಲ್ಲಿ ಅನ್ಕೊಳ್ಳಿ. ಈಗ ನಾನು ಅದನ್ನೇನೆ ನಂಬರ್ ರೇಂಜಸ್ ಮಾಡಿದಾಗ ಬಟ್ ನನಗೆ ಎಂಟ್ರೀಸ್ ಓವರ್ಲ್ಯಾಪ್ ಅಂತ ಬರುತ್ತೆ. ಸೇಮ್ ನಾನು ತಗೊಳ್ಳೋದಕ್ಕೆ ಆಗ್ತಿಲ್ಲ. ಆಗಲ್ಲ, ಸೇಮ್ ತಗೊಳೋದಕ್ಕೆ ಆಗಲ್ಲ. ಅಂದ್ರೆ ಇವಾಗ ಸರ್, ಅದು ಎನಿವೇ ಅದು ಟಿಆರ್ ಗೂ ಸೇವ್ ಆಗಲ್ಲ. ಬಟ್ ಇವಾಗ ನಾನು ಬೇರೆ ಗ್ರೂಪ್ ಆಫ್ ಕಂಪ್ನಿಗೆ ನಾನು ಬೇರೆ ಕಂಪ್ನಿಗೆ ಯುಟಿಲೈಸ್ ಮಾಡ್ಬೋದಾ ಅದೇ ಸೇಮ್ ನಂಬರ್ ರೇಂಜ್? ಹೌದು ಮಾಡ್ಬೋದು. ಕಂಪನಿ ಕೋಡ್ ಹಾಕ್ತಿರಲ್ವಾ, ಸೊ ಕಂಪನಿ ಕೋಡ್ ಏನಾದ್ರು ಸೇವ್ ಆಗುತ್ತೆ. ಓಕೆ, ಅಂದ್ರೆ ಸರ್ ಈಗ ಯಾವುದೇ ಕಂಪನಿ ನಾನು ಮಾಡ್ಬೇಕಾದ್ರೂ ಸೇಮ್ ನಂಬರ್ಸ್ ಒಂದ್ಸಲ ಕ್ರಿಯೇಟ್ ಮಾಡಿ ನಾನು ಯುಟಿಲೈಸ್ ಮಾಡ್ಬೋದಾ? ಅದೇ ಕಂಪನಿಗೆ ಆಗೋದಿಲ್ಲ, ಸೊ ಬೇರೆ ಕಂಪನಿಗಾದ್ರೆ ಮಾಡ್ಬೋದು. ಓಕೆ, ಅಂದ್ರೆ ಸರ್ ನಾನು ಒಂದ್ 2 ಗ್ರೂಪ್ ಸುಮ್ಮನೆ ಒಂದು ಮಾಡಿದ್ದೆ. ಅದು ಒಂದ್ರಲ್ಲಿ ನಾನು ನಿಮ್ ತರ ಸೇಮ್ ನಾನು 17 ಎಂಟ್ರೀಸ್ ನಾನು ಮಾಡಿದ್ದೆ. ಓಕೆ. ಅದಕ್ಕೆ ಸೇವ್ ಆಯ್ತು. ಬಟ್ ಇನ್ನೊಂದಕ್ಕೆ ಎಂಟ್ರಿ ನಾನು ಮಾಡೋಕೆ ಹೋದಾಗ ಸೇಮ್ ನಂಬರ್ ನಾನು ಕೊಡಕ್ ಹೋದೆ, ಎಂಟ್ರಿ ಓವರ್ಲ್ಯಾಪ್ ಅಂತ ಬಂತು. ಬಟ್ ಈಗ ನಾನು ಬೇರೆ ನಂಬರ್ ರೇಂಜಸ್ ನೇ ಕ್ರಿಯೇಟ್ ಮಾಡಿ ನಾನು ಸೇವ್ ಮಾಡ್ಬೇಕಾ? ಇವಾಗ ನಿಮಗೆ ಆ ಥರ ಎರರ್ ಬಂತು ಅಂದ್ರೆ ಆಬ್ವಿಯಸ್ಲಿ ನೀವು ಬೇರೆ ಕ್ರಿಯೇಟ್ ಮಾಡಲೇಬೇಕು. ಓಕೆ, ಅಂದ್ರೆ ಸರ್ ನಾನು ಹೇಳ್ತಿರೋದು ಈಗ ಅದನ್ನೇ ನಾನು ಲಾಸ್ಟ್ ಟೈಮ್ ಕ್ರಿಯೇಟ್ ಮಾಡಿ ಬೇರೆ ಕಂಪನಿ ಕೋಡ್ಗ ಅದೇ ಕಂಪನಿ ಕೋಡ್ಗ? ಸಿಂಪಲ್ ಕ್ವಶನ್. ಸರ್, ಬೇರೆ ಕಂಪನಿ ಕೊಡಿ, ಬೇರೆ ಅದೇ ಕಂಪನಿ ಕಂಪನಿ ನಾನು ಯುಟಿಲೈಸ್ ಮಾಡುತ್ತೆ. ಬೇರೆ ಕಂಪನಿ ಕೋಡ್ಗಾದ್ರೆ ನೀವು ಬೇರೆ ಕಂಪನಿ ಕೋಡ್ಗೆ ಬೇರೆ ಅದೇ ನಂಬರ್ ರೇಂಜ್ ಮೇಂಟೈನ್ ಮಾಡ್ಬೋದು. ಸರ್, ಆಗ್ಲಿಲ್ಲ ಅದು ನನಗೆ ಅದೇ ನಂಬರ್ ಅದು. ಆಗುತ್ತಲ್ಲ, ಬೇರೆ ಕಂಪನಿ ಕೋಡ್ಗಾದ್ರೆ ಆಬ್ವಿಯಸ್ಲಿ ಆಗಲೇಬೇಕು. ನಾನು ಫಸ್ಟ್ ಇನ್ನೊಂದು ಟಾಟಾ ಅಂತಾನೆ ಅದನ್ನ ಮಾಡಿದ್ದೆ, ಅದಕ್ಕೆ ಆಗ್ತು. ಬಟ್ ಇನ್ನೊಂದು ಬೇರೆ ಕಂಪನಿದು ಮಾಡೋಣ ಅಂತ ಹೋದಾಗ ಎಂಟ್ರೀಸ್ ಓವರ್ಲ್ಯಾಪ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೀವು FBN1 ಹೋದಾಗ, ಸೊ FBN1 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕಂಪನಿ ಕೋಡ್ ಆಪ್ಷನ್ ಕೇಳುತ್ತೆ, ಕರೆಕ್ಟಾ? ಹೌದು. ಅಲ್ಲಿ ಕಂಪನಿ ಕೋಡ್ ಹಾಕಿದ ತಕ್ಷಣ ನೀವು ಆ ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ ಏನು ಕ್ರಿಯೇಟ್ ಮಾಡ್ತಿದ್ರೆ ಅದು ಓಪನ್ ಆಗುತ್ತೆ. ಹೌದು ಸರ್, ಅದೋಕೆ ಸರ್, ಅದ್ ಗೊತ್ತಾಯ್ತು. ಬಟ್ ಇನ್ನೊಂದು ಸಪ್ರೇಟ್ ಒಂದು ಕಂಪನಿ, ಗ್ರೂಪ್ ಆಫ್ ಕಂಪನಿ ಕ್ರಿಯೇಟ್ ಮಾಡಿದ್ದೆ ನಾನು. ಅದಕ್ಕೆ ನಾನು ಆ ಕಂಪನಿ ಕೋಡ್ಗೆ ನಾನು ಕ್ರಿಯೇಟ್ ಮಾಡುವಾಗ ಎಂಟ್ರೀಸ್ ಓವರ್ಲ್ಯಾಪ್ ಅಂತ ಶೋ ಆಗ್ತಿತ್ತು. ಒಟ್ಟಿಗೆ 2 ಕಂಪನಿ ಕೋಡ್ ಡಿಫ್ರೆನ್ಸ್ ಅಲ್ವಾ?
ಹೌದು. ಬಟ್ ಕಂಪನಿ ಕೋಡ್ ಡಿಫ್ರೆಂಟ್ ಇದ್ರೆ 100% ನಂಬರ್ ರೇಂಜಸ್ ಕೂಡ ನೀವು ಸೇಮ್ ಮೇಂಟೈನ್ ಮಾಡ್ಬೋದು. ಸರ್ ಅದು ಆಗ್ಲಿಲ್ಲ, ಅದೇನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಸ್ಕ್ರೀನ್ ಶೇರ್ ಮಾಡ್ತೀರಾ? ಒಂದು ನಿಮಿಷ ಸರ್, ಮಾಡ್ತೀನಿ. ಸರ್ ಕಾಣಿಸ್ತಿದೆ ಅಲ್ಲ ಸ್ಕ್ರೀನ್? ಕಾಣಿಸ್ತೀವಿ. ಹೋಗಿ FBN ಒಂದು ಹೋಗಿ ಕಂಪನಿ ಕೋಡ್ ಹಾಕಿ. ಫಸ್ಟ್ ಡಿಸ್ಪ್ಲೇ ಕ್ಲಿಕ್ ಮಾಡಿ ಇಲ್ಲಿ. ಆಲ್ರೆಡಿ ಸರ್ ಇದನ್ನು ಮಾಡಿದ್ದೆ. ಓಕೆ, ಇದ್ರಲ್ಲಿ ಆಲ್ರೆಡಿ ಇದೆ ನಂಬರ್ ರೇಂಜ್. ಇದ್ರಲ್ಲಿ ನೀವು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಓಕೆ, ಸೊ ಬ್ಯಾಕ್ ಹೋಗಿ. ಅದೇ ಸರ್, ಇದೆ ಆಲ್ರೆಡಿ ಇದೆ. ಬಟ್ ಈಗ ಇನ್ನೊಂದು ಮಾಡಿದೆ ನಾನು. ಅದರಲ್ಲಿ ನನಗೆ ಇವಾಗ ನಾನು ಎಂಟ್ರೀಸ್ ಕೊಟ್ರೆ ನನಗೆ ಓವರ್ಲ್ಯಾಪ್ ಅಂತ ಬರುತ್ತೆ. ಕೊಡಿ. ಸರ್ ಇವಾಗ ಸೇವ್ ಮಾಡಿದ್ರೆ ನಾನು ಎಂಟ್ರೀಸ್ ಚೇಂಜ್ ಮಾಡ್ಬೋದಾ ಮತ್ತೇನಾದರೂ? ಮಾಡ್ಬೋದು. ತಗೊಂತಿದ್ದೀರಾ? ಸರ್ ಇಲ್ಲ, ನಾನು ಅದು ಸೇಮೇ ಕೊಟ್ಟೆ ನನಗೆ, ಬಟ್ ಅದು ನನಗೆ ಆಗಲಿಲ್ಲ ಸರ್. ಅದೇನಕ್ಕೆ ಅಂತ ಗೊತ್ತಾಗಲಿಲ್ಲ. ನಾನು TATG ಅಂತಲೇ ನಾನು ಮಾಡಿದ್ನಲ್ಲ, ಸೇಮ್ ಎಂಟ್ರೀಸು 17 ಎಂಟ್ರೀಸು ನಾನು ತೊಗೊಂಡಿದ್ದೆ. ಬಟ್ ಅದೇನೇ ಸೇಮ್ ಎಂಟ್ರಿ, ಸೇಮ್ ನನ್ನ ಕಾನ್ಫಿಗರೇಷನ್, ಸೇಮ್ ಎಂಟ್ರಿ ಕೊಟ್ಟಾಗ ತಗೊಳ್ಳಿಲ್ಲ. ಇದೇ ಸೇಮ್ ನನ್ನ ನಂಬರ್ ರೇಂಜ್ ಇವಾಗ ನೀವು ಕೊಟ್ಟಿದ್ದು ಸೇಮ್ ರೇಂಜ್ ಅಲ್ವಾ? ಅದೇ ಸೇಮ್ ಏನೇ 1 ನಂಬರ್ ಅಂತ ಕೊಟ್ಟೆ, ಬಟ್ ನಾನು ಇಲ್ಲಿ ಸೇಮ್ ರೇಂಜ್ ಕೊಡಲಿಲ್ಲ. ನಾನು 1 lakh ಅಂತ ತಗೊಂಡು ಇಲ್ಲಿ 1,01,000 ಅಂತ ಇದೆ. ಓಕೆ, ಇವಾಗ ನೀವು 1,01,000 ತಗೊಂಡ್ರೆ ಅಲ್ಲಿ ಅಲ್ಲ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು. ಟ್ರೈ ಮಾಡಿ. ಸರಿ, ಇವಾಗ ಚೇಂಜ್ ಆಯ್ತು. ತಗೊಳುತ್ತೆ. ಏನ್ ಗೊತ್ತಾ, ಇದು ಬಂದ್ಬಿಟ್ಟು ಕಂಪನಿ ಕೋಡ್ ಸ್ಪೆಸಿಫಿಕ್. ಸಿಂಪಲ್, ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಕಂಪನಿ ಕೋಡ್ ಆಗ್ತಾ ಇದ್ದೀರಾ ಅಂದ್ರೆ ಬೇರೆದು, ಸೊ ಅದು ಕಂಪ್ಲೀಟ್ ಬೇರೆ ಅಂತ ಅಷ್ಟೇ. ಸೊ ಕಂಪ್ಲೀಟ್ ಬೇರೆ ಕಂಪನಿ ಕೋಡ್ಗೆ ಅಂತಾನೆ ಮೇಂಟೈನ್ ಮಾಡ್ತಾ ಇದ್ದೀರಾ. ತಗೊಳುತ್ತೆ, ಅಲೋ ಮಾಡುತ್ತೆ ಅಂತ. ಓಕೆ, ಅಷ್ಟೇನಾ? ಮತ್ತೆ ಯಾರು ಬೇರೆ? ಅಷ್ಟೇ. ಸರ್ ಇವಾಗ ಏನೇ ಇದ್ರು ನಾನು ಎಂಟ್ರೀಸ್ ಮಾಡಿರೋದು ನಾನು ಬೇರೆ ಕಂಪನಿ ಕೋಡಿಗೆ ಮಾಡ್ಬೋದಲ್ಲ? ಮಾಡ್ಬೋದು. ಕಂಪನಿ ಕೋಡ್ ಬೇರೆ ಇದ್ರೆ ಖಂಡಿತ ಮಾಡ್ಬೋದು. ಕೆಲವೊಂದು ಬಂದ್ಬಿಟ್ಟು ಕಂಪನಿ ಕೋಡ್ ಸ್ಪೆಸಿಫಿಕ್ ಇದೆ, ಕೆಲವೊಂದು ಬಂದ್ಬಿಟ್ಟು ಕಂಟ್ರೋಲಿಂಗ್ ಏರಿಯಾ ಸ್ಪೆಸಿಫಿಕ್ ಇದೆ. ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಯಾವ್ಯಾವ್ದೆಲ್ಲ ಕಂಟ್ರೋಲಿಂಗ್ ಏರಿಯಾ ಸ್ಪೆಸಿಫಿಕ್ ಅಂತ. ಇವಾಗ ಪ್ರಾಫಿಟ್ ಸೆಂಟರ್ ಅಂತ ಬಂದಾಗ ಅದು ಕಂಟ್ರೋಲಿಂಗ್ ಏರಿಯಾ ಸ್ಪೆಸಿಫಿಕ್, ಕರೆಕ್ಟ್. ಒಂದು ಪ್ರಾಫಿಟ್ ಸೆಂಟರ್ನ ಮಲ್ಟಿಪಲ್ ಕಂಪನಿ ಕೋಡ್ಗೆ ಅಸೈನ್ ಮಾಡ್ಬೋದು. ಸೊ ಅದನ್ನು ನೀವು ಬಂದ್ಬಿಟ್ಟು ಸೇಮ್ ಮತ್ತೆ ಅದೇ ಕಂಟ್ರೋಲಿಂಗ್ ಏರಿಯಾದಲ್ಲಿ ಬೇರೆ ಕಂಪನಿ ಕೋಡ್ಗೆ ಸೇಮ್ ಕ್ರಿಯೇಟ್ ಮಾಡಿದ್ರೆ ಅದು ಅಲೋ ಮಾಡಲ್ಲ, ಯಾಕೆಂದರೆ ಅದು ಕಂಟ್ರೋಲಿಂಗ್ ಏರಿಯಾ ಸ್ಪೆಸಿಫಿಕ್. ಓಕೆ, ಸೊ ಅದು ನಾನು ಹೇಳ್ತಾ ಇರೋದು. ಇದೆಲ್ಲ ಕಂಪನಿ ಕೋಡ್ ಸ್ಪೆಸಿಫಿಕ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಫೈನ್. ಓಕೆ, ಸೊ ಇವಾಗ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ನೋ ಸರ್, ಇವಾಗ ಕಾಣಿಸ್ತಾ ಇದೆ. ಓಕೆ, ಸೊ ಇವಾಗ ನಾವು GL ಅಕೌಂಟ್ಸ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಯಾರು ಕ್ರಿಯೇಟ್ ಮಾಡಿದ್ವಿ? ಸೊ ಓಕೆ, ಓನ್ಲಿ ಲಯಬಿಲಿಟೀಸ್ ಆ್ಯಂಡ್ GST. ಓಕೆ, ಸೊ GST ಕ್ರಿಯೇಟ್ ಮಾಡಿದ್ವಿ ಅಲ್ವಾ? ಓಕೆ, ಫೈನ್. ಸೊ ಇವಾಗ ಲಯಬಿಲಿಟಿ ಸೆಟ್ಟಲ್ಲಿ ಕೆಲವೊಂದು ಕ್ರಿಯೇಟ್ ಮಾಡಿದ್ವಿ. ಸೊ ಇನ್ನೊಂದು ನಿಮಗೆ ರಿಮೈನಿಂಗ್ ಡಿಫ್ರೆಂಟ್ ಲಯಬಿಲಿಟಿ ಸೆಟ್ ಇದ್ದರೆ
ಆಸ್ ಫಾರ್ ಕಂಪನಿ ಅಕೌಂಟ್ಸ್. ಓಕೆ, ಸೊ ಡಿಫ್ರೆಂಟ್ ಲಯಬಿಲಿಟೀಸ್ ಇದ್ದಿದ್ರೆ ಅದನ್ನ ಕ್ರಿಯೇಟ್ ಮಾಡ್ಕೋಬೋದು ಸಿಸ್ಟಮಲ್ಲಿ. ಓಕೆ, ನಾಟ್ ಆನ್ ಇಶ್ಯೂ. ಸೊ ನೀವು ಇವಾಗ ಪ್ರಾಕ್ಟೀಸಿಂಗ್ ಪರ್ಪಸ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಾಕ್ಟೀಸ್ಗೋಸ್ಕರನೂ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ಜಿ ಎಲ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ಇವಾಗ ನನಗೆ ಆಲ್ರೆಡಿ ಸಮ್ ಕರೆಂಟ್ ಲಯಬಿಲಿಟೀಸು ಅಸೆಟ್ಸ್ ಜಿ ಎಲ್ಸು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದು ಬಿಟ್ಬಿಟ್ಟು ನಮಗೆ ಡಿಫ್ರೆಂಟ್ ಹೆಡ್ಸ್ ಕೂಡ ಇದೆ ಅಲ್ವಾ. ಸೊ ಬ್ಯಾಂಕ್ ಇದೆ, ಆ್ಯಂಡ್ ಎಕ್ಸ್ಪೆನ್ಸಸ್ ಇದೆ, ಆ್ಯಂಡ್ ರೆವಿನ್ಯೂ ಇದೆ. ಓಕೆ, ಸೊ ಅಸೆಟ್ಸ್ ಇದೆ. ಓಕೆ, ಸೊ ಇದರಲ್ಲಿ ನಾನು ಜಿ ಎಲ್ಸ್ನ ಕ್ರಿಯೇಟ್ ಮಾಡಿಲ್ಲ. ಸೊ ಇದರಲ್ಲಿ ಈಗ ಅಂಡರ್ಲಿ ಬರ್ತಕ್ಕಂಥ ಜಿ ಎಲ್ಸ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಬ್ಯಾಂಕ್ ರಿಲೇಟೆಡ್ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟು ಬೇರೆ ತಗೊಳ್ಳಿ ಕ್ರಿಯೇಟ್ ಮಾಡಿ. ಸೊ ಇದಕ್ಕೆ ಗ್ರೂಪ್ ಏನು ಮೇಂಟೈನ್ ಮಾಡಿದ್ರೆ ನೋಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ 3,00,000 3,09,900 ಸೊ ಈ ರೇಂಜ್ ತೊಗೊಂಡಿದ್ದೀವಿ. ಸೊ ಇವಾಗ ನಾನು 3,00,000 ಹಾಕ್ಬೇಕು. ಓಕೆ, ಸೊ ಇವಾಗ 3,00,000 ಹಾಕ್ಬಿಟ್ಟು ನಾನು ಬ್ಯಾಂಕಿಗೆ ಕ್ರಿಯೇಟ್ ಮಾಡ್ತೀನಿ. ಸೊ ಬ್ಯಾಂಕ್ ಎಲ್ಲಿ ಬರುತ್ತೆ ನಿಮಗೆ? ಬ್ಯಾಲೆನ್ಸ್ ಶೀಟಲ್ಲೇ ಬರುತ್ತೆ, ಕರೆಕ್ಟ್. ಸೊ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸ್ ಶೀಟಲ್ಲೇ ಬರೋದು. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕ್ ಗ್ರೂಪ್ ಅಂತಲ್ಲಿ ತೊಗೊಳ್ತೀವಿ. ಸೊ ಶಾರ್ಟ್ ಟೆಕ್ಸ್ಟ್. ಸೊ ಇವಾಗ ನೀವು ಶಾರ್ಟ್ ಟೆಕ್ಸ್ಟಲ್ಲಿ ಸೊ ಯಾವ ಬ್ಯಾಂಕಿಗೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಕೊಡ್ಬೋದು. ಸೊ ನಾವು ಬ್ಯಾಂಕಿಂಗಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಬ್ಯಾಂಕಿಂಗಲ್ಲಿ ಮೇಯ್ನ್ ಬಂದ್ಬಿಟ್ಟು ನಾವು ಒಂದು ಬ್ಯಾಂಕ್ ಅಕೌಂಟ್ಗೆ 3 GSನ ಕ್ರಿಯೇಟ್ ಮಾಡ್ತೀವಿ. ಸೊ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ? ಇಲ್ಲಿ ಇಂಟರ್ವ್ಯೂಲ್ಲೂ ಕೇಳ್ತಾರೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಒಂದು ಬ್ಯಾಂಕ್ಗೆ ಸೊ ಹೌ ಮೆನಿ GLs ವಿಲ್ ಕ್ರಿಯೇಟ್ ಅಂತ ಕೇಳ್ತಾರೆ. ಓಕೆ, ಸೊ ಹೌ ಮೆನಿ GLs ವಿ ನೀಡ್ ಟು ಕ್ರಿಯೇಟ್ ಇನ್ S/4HANA ಸಿಸ್ಟಮ್ ಟು ಮೇಂಟೈನ್ ಒನ್ ಬ್ಯಾಂಕ್ ಅಕೌಂಟ್ ಅಂತ. ಓಕೆ, ಸೊ ದಟ್ ಟೈಮ್ ಒಂದು ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡಬೇಕಾದ್ರೆ ನೀವು ಯು ಶುಡ್ ಆನ್ಸರ್ ಯು ಹ್ಯಾವ್ ಟು ಕ್ರಿಯೇಟ್ 3 GLs, ರೈಟ್. ಸೊ 3 GLs ಅಂತ ಹೇಳಿದಾಗ ಸೊ ಏನಕ್ಕೆ, ನೆಕ್ಸ್ಟ್ ಕ್ವಶನ್ ಏನಕ್ಕೆ ಅಂತ ಕೇಳ್ತಾರೆ. ಸೊ ವೈ ಯು ವಿಲ್ ಕ್ರಿಯೇಟ್ 3 GLs? ಸೊ ವಾಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ 3 GLs ಅಂತ ಕೇಳ್ತಾರೆ. ಸೊ ಅವಾಗ ನೀವು ಏನು ಆನ್ಸರ್ ಮಾಡಬೇಕು? ಸೊ ಯು ಶುಡ್ ಟೆಲ್ ಸೊ ಒನ್ ಈಸ್ ಮೈನ್ ಬ್ಯಾಂಕ್ ಅಕೌಂಟ್, ಆ್ಯಂಡ್ ಒನ್ ಈಸ್ ಫಾರ್ ದ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್, ಆ್ಯಂಡ್ ಒನ್ ಈಸ್ ಫಾರ್ ದ ಇನ್ಕಮಿಂಗ್ ಬ್ಯಾಂಕ್ ಅಕೌಂಟ್. ಸೊ ಮೇನ್ ಬ್ಯಾಂಕ್ ಅಕೌಂಟ್ ಅಂದರೆ ಸೊ ನೀವು ಯಾವ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ದಟ್ ಇಸ್ ವಾಟ್ ಕಾಲ್ಡ್ ಮೇನ್ ಬ್ಯಾಂಕ್ ಅಕೌಂಟ್. ಸೊ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ಅಂದರೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಅಂದರೆ GL ಇಂದ ಪೇ ಮಾಡ್ತಾ ಇದ್ದೀರಾ ಅಂತ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸೊ ನಿಮ್ಮ ಇನ್ಕಮಿಂಗ್ ಪೇಮೆಂಟ್ ಆ್ಯಂಡ್ ಔಟ್ ಗೋಯಿಂಗ್ ಪೇಮೆಂಟ್ನ ಟ್ರ್ಯಾಕ್ ಮಾಡುತ್ತೆ. ಓಕೆ, ಸೊ ಎಷ್ಟು ಪೇಮೆಂಟ್ನ ಮಾಡಿದ್ದೀರಾ, ಸೊ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀರಾ ಬ್ಯಾಂಕಿಗೆ ಅಂತ. ಸೊ ಅವೆರಡರ ಬೇಸ್ ಮೇಲೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನಾಕ್ ಆಫ್ ಆಗಿಬಿಟ್ಟು ಸೊ ನಿಮಗೆ BRS ಅಂದರೆ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಜನರೇಟ್ ಆಗುತ್ತೆ ಸಿಸ್ಟಮಲ್ಲಿ. ಓಕೆ, ಸೊ ಅದೆಲ್ಲ ಹೇಳ್ತೀನಿ ನಾನು ಅವ್ರು ಯಾವ ಥರ ಮಾಡಬೇಕು ಅಂತ. ಸೊ ಬೇಸ್ಡ್ ಆನ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಬ್ಯಾಂಕ್. ಓಕೆ, ಸೊ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಬಟ್ ನೀವು ಯಾವುದೇ ಟ್ರಾನ್ಸಾಕ್ಷನ್ಸ್ನ ಡೈರೆಕ್ಟಾಗಿ ಮೇನ್ ಬ್ಯಾಂಕ್ GLಗೆ ಪೋಸ್ಟ್ ಮಾಡೋದಿಲ್ಲ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಯಾವತ್ತು ನೀವು ಪೋಸ್ಟಿಂಗ್ಸ್ ಮಾಡಬೇಕಾದ್ರೆ ವೆದರ್ ಯು ವಿಲ್ ಯೂಸ್ ಇನ್ಕಮಿಂಗ್ GL ಆರ್ ಔಟ್ ಗೋಯಿಂಗ್ GL. So if you are booking any expenses or if you are paying amount to someone, you will use outgoing bank GL. And if you are making a receipt entries or incoming payment entries, then you will use so incoming bank GL. So ಅಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಬುಕ್ ಮಾಡಬೇಕಾದ್ರೆ ಔಟ್ ಗೋಯಿಂಗು, ದೆನ್ ರೆವೆನ್ಯೂ ಏನಾದರೂ ರಿಸೀವ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ಇನ್ಕಮಿಂಗ್ ಬ್ಯಾಂಕ್ GLಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಬ್ಯಾಂಕ್ಗೆ ಸೊ 3 GLs ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಸಿಸ್ಟಮಲ್ಲಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತಲ್ವಾ ನಿಮಗೆ ಏನು ಕ್ರಿಯೇಟ್ ಮಾಡ್ತೀವಿ 3 GLs ಅಂತ? ಸೊ ಒಂದು SBI ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿ. ಸೊ SBI ಬ್ಯಾಂಕ್ ಅಕೌಂಟ್, ಸೊ ಮೇನ್ ಬ್ಯಾಂಕ್ ಅಕೌಂಟ್. ಸೊ ಮೇನ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಸೊ ಏನು ಕ್ರಿಯೇಟ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಸೊ ಕಂಟ್ರೋಲ್ ಡೇಟಾ. ಸೊ ಕಂಟ್ರೋಲ್ ಡೇಟಾದಲ್ಲಿ ಸೊ ನಿಮಗೆ ಏನೇನು ಬೇಕೋ ಸೊ ಅದನ್ನ ಲಿಮಿಟೆಡ್ ಎಕ್ಸೆಸ್ ಮಾಡ್ಕೊಬೋದು. ನಾನು ಹೇಳಿದ್ದಲ್ಲ, ಅಲ್ಲಿ ಟ್ಯಾಕ್ಸ್ ಕ್ಯಾಟಗರಿ ಬೇಕು ಅಂದರೆ ಟ್ಯಾಕ್ಸ್ ಕ್ಯಾಟಗರಿ ಚೂಸ್ ಮಾಡ್ಕೋಬೋದು. ಬಟ್ ಬ್ಯಾಂಕ್ ಮೇಲೆ ನಾವೇನು ಟ್ಯಾಕ್ಸ್ ಚಾರ್ಜಸ್ ಮಾಡೋದಲ್ವ ಬ್ಯಾಂಕ್ ಅಕೌಂಟ್ಸ್ ಮೇಲೆ, ಸೊ ಅದಕ್ಕೆ ತೊಗೊಂಡು. ಸೊ ಇಲ್ಲಿ ನಾವು ಬ್ಯಾಂಕ್ ಗ್ರೂಪಿಂಗ್ ಮಾಡಿದ್ವಲ್ವ ಬ್ಯಾಂಕ್ಗೆ, ಸೊ ಆ ಗ್ರೂಪಿಂಗ್ಗೆ ತೊಗೊಂಡು. ಸೊ ಬ್ಯಾಂಕ್ ಅಕೌಂಟ್ಸ್ಗೆ ಸಪ್ರೇಟ್ ಗ್ರೂಪಿಂಗ್ ಮಾಡಿದ್ವಿ, ಕರೆಕ್ಟ್. ಇದು TA T4 ಇದು ತೊಗೊಳ್ಳಿ, ಸೇವ್ ಮಾಡಿ. ಓಕೆ, ಸೊ ಇವಾಗ ಬ್ಯಾಂಕ್ ಅದಕ್ಕೆ ಮೇನ್ ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, GL ಅಕೌಂಟ್. ಸೊ ನೆಕ್ಸ್ಟ್ ಸೊ ಇದನ್ನ ಕಾಪಿ ಮಾಡಬೇಡ. ಸೊ ನೆಕ್ಸ್ಟ್ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟು
ರೇಂಜ್ ಸೇಮ್ ರೇಂಜು. ಸೊ ಇದೇನು ಮಾಡ್ತೀನಿ, ಮೇನ್ ಇರೋ ತೆಗೆದುಬಿಡ್ತೀನಿ ನಾನು. ಸೊ ಔಟ್ ಗೋಯಿಂಗ್ ಓಕೆ. ಸೊ ಲಿಮಿಟ್ ಇಷ್ಟೇ ಇರೋದು ಅಲೋ ಮಾಡೋದು ಟೆಕ್ಸ್ಟು. ಸೊ ಜಿ ತೊಗೊತಾ ಇಲ್ಲ. ಓಕೆ, ಸೊ ಅಷ್ಟೇ ಇರಲಿ. ಸೊ ನೋ ಇಶ್ಯೂ. ಸೊ ಇಲ್ಲಿ ಮೇಂಟೈನ್ ಮಾಡೋದು. ಔಟ್ ಗೋಯಿಂಗ್ ಅಕೌಂಟ್ ಅಷ್ಟೇ. ಓಕೆ, ಎಸ್ ಬಿ ಐ ಬ್ಯಾಂಕ್ ಔಟ್ ಗೋಯಿಂಗ್ ಅಕೌಂಟ್. ಓಕೆ, ಸೊ ಈ ಥರ ನಾವು ಸಿಸ್ಟಮಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇನ್ನೆಲ್ಲ ಸೇಮ್ ಇರುತ್ತೆ. ಸೊ ಇದೆಲ್ಲ ಕಾಪಿ ಮಾಡೋದ್ರಿಂದ ಸೇಮ್ ಇರುತ್ತೆ, ಏನು ಚೇಂಜಸ್ ಆಗೋಲ್ಲ. ಸೊ ಸೇವ್ ಮಾಡಿ. ಓಕೆ, ಸೊ ಆ್ಯಂಡ್ ಇದರಲ್ಲಿ ಇನ್ನೊಂದು ಹೇಳ್ತೀನಿ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಹೇಳ್ತೀನಿ. ಸೊ ಫಸ್ಟ್ ಕ್ರಿಯೇಟ್ ಮಾಡ್ಬಿಡ್ತೀನಿ, ಆಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ನೆಕ್ಸ್ಟು 2 incoming. Okay, so incoming. So SBI incoming account. Next saved. ಓಕೆ, ಸೊ ಇವಾಗ ಜಿ ಎಲ್ ಅಕೌಂಟು 2 ಕ್ರಿಯೇಟ್ ಮಾಡಿ. ಸೊ ಬಟ್ ನಾನು ಇದರಲ್ಲಿ ಒಂದು ಮೇನ್ ಥಿಂಗ್ ಮೇಂಟೈನ್ ಮಾಡಬೇಕು, ಅದು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಸೊ ನೆನ್ಪಿಟ್ಕೊಳ್ಳಿ. ಸೊ ಮೇನ್ ಬ್ಯಾಂಕ್ ಜಿ ಎಲ್ಗೆ ಅದನ್ನ ಯೂಸ್ ಮಾಡಲ್ಲ. ಓಕೆ, ಓನ್ಲಿ ಫಾರ್ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್ ಮಾತ್ರ ಯೂಸ್ ಮಾಡ್ತೀವಿ. ಸೊ ಏನದು ಅಂದರೆ, ಸೊ ಇವಾಗ ಇದನ್ನು ಕ್ರಿಯೇಟ್ ಮಾಡಿದ್ವಲ್ವಾ. ಸೊ ಈ ಜಿ ಎಲ್ನ ಕ್ರಿಯೇಟ್ ಮಾಡಿದ್ವಲ್ವ 34001. ಓಕೆ, ಸೊ ಇದರಲ್ಲಿ ಕಂಟ್ರೋಲ್ ಡೇಟಾದಲ್ಲಿ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವೇಟ್ ಮಾಡಬೇಕು. ಸೊ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವೇಟ್ ಮಾಡೋದ್ರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆ, ಸೊ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಅದು ಇಂಪ್ಯಾಕ್ಟ್ ಆದಾಗ ನಿಮಗೆ ತೋರಿಸ್ತೀನಿ ನಾನು. ಓಕೆ, ಸೊ ಇವಾಗ ಟೈಮ್ ಬೇಯಿಂಗ್ ನಾನು ಇದನ್ನ ಆ್ಯಕ್ಟಿವೇಟ್ ಮಾಡಿರ್ತೀನಿ. ಸೊ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಗೊತ್ತಾ. ಸೊ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮತ್ತೆ ನಾನು ಸಿನೋರೆ ಬಂದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಇದನ್ನ. ಓಕೆ, ಸೊ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅಂತಂದರೆ, ಸೊ ಯಾವುದಾದ್ರೂ ಬ್ಯಾಲೆನ್ಸ್ ನೀವು ಯಾರಿಗಾರು ಪೇ ಮಾಡಬೇಕು ಅಂತಿದ್ರೆ, ಅದು ಪೇಮೆಂಟ್ ಇನ್ನೂ ಮಾಡಿಲ್ಲ, ಇನ್ನೂ ಪೆಂಡಿಂಗಲ್ಲಿ ಇದೆ, ಡ್ಯೂವಲ್ ಇದೆ ಅಂದರೆ ಅದು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಎನೇಬಲ್ ಆಗಿದೆ ಅಂತ ಅರ್ಥ. ಅದು ಅವ ಪೆಂಡಿಂಗಲ್ಲಿದ್ದಾಗ ರೆಡ್ ಕಲರಲ್ಲಿ ತೋರಿಸುತ್ತೆ ನಿಮಗೆ. ಪೆಂಡಿಂಗಲ್ಲಿ ಇರೋದೆಲ್ಲ ರೆಡ್ ಕಲರಲ್ಲಿ ತೋರಿಸುತ್ತೆ, ಕ್ಲಿಯರ್ ಆಗಿರೋದೆಲ್ಲ ಗ್ರೀನ್ ಕಲರಲ್ಲಿ ತೋರಿಸುತ್ತೆ ನಿಮಗೆ. ಓಕೆ, ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಓಪನ್ ಐಟಮ್ ಆ್ಯಂಡ್ ಕ್ಲಿಯರ್ ಐಟಮ್. ಓಪನ್ ಐಟಮ್ ಅಂದರೆ ರೆಡ್ ಕಲರಲ್ಲಿ ತೋರಿಸುತ್ತೆ ನಿಮಗೆ, ವಿಸಿಬಲ್ ಬಾಕ್ಸ್ ಚೆಕ್ ಬಾಕ್ಸ್ ಇರುತ್ತೆ, ಅದು ತೋರಿಸ್ತೀನಿ ನಾನು ನಿಮಗೆ. ಸೊ ಇನ್ನು ನಿಮಗೆ ಕ್ಲಿಯರ್ ಆಗಿದ್ರೆ ಅದು ಗ್ರೀನ್ ಕಲರಲ್ಲಿ ಇರುತ್ತೆ. ಓಕೆ, ಸೊ ಅದನ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೋಸ್ಕರ ಮೇಂಟೈನ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಏನಕ್ಕೆ ಬ್ಯಾಂಕಿಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂದರೆ, ಇದಲ್ಲದೆ ತುಂಬ ಜಿ ಎಲ್ಸ್ ಮೇಂಟೈನ್ ಮಾಡ್ತೀವಿ. ಬ್ಯಾಂಕಿಗೆ ಏನಕ್ಕೆ ಮಾಡಿದ್ದೀನಿ ಅಂದರೆ, ಸೊ ಬ್ಯಾಂಕ್ದು ಏನೇನು ವ್ಯಾಲ್ಯೂಸ್ ಇದೆಯಲ್ಲ ಅದು ನಿಮಗೆ ಮೇನ್ ಬ್ಯಾಂಕ್ ಜಿ ಎಲ್ ಜೊತೆ ನಾಕ್ ಆಫ್ ಆಗಬೇಕು ಅಂತ ಹೇಳಿದೆ ನಾನು. ಓಕೆ, ಸೊ ಅದು ನಾಕ್ ಆಫ್ ಆಗಬೇಕು ಅಂದರೆ, ಸೊ ನಾವು ಈ ಓಪನ್ ಐಟಮ್ ಮೇಂಟೈನ್ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಯಾವ್ಯಾವ್ದನ್ನ ನಾಕ್ ಆಫ್ ಆಗುತ್ತೆ, ಯಾವ್ಯಾವ್ದು ನಾಕ್ ಆಫ್ ಮಾಡ್ತಾ ಇದ್ದೀವಿ, ಯಾವುದು ಕ್ಲಿಯರ್ ಆಗಿದೆ, ಏನು ಯಾವ್ದು ಪೆಂಡಿಂಗಲ್ಲಿದೆ, ಸೊ ಅದೆಲ್ಲ ಗೊತ್ತಾಗುತ್ತೆ. ಸೊ ಇಲ್ಲ ಅಂದರೆ ಅದೆಲ್ಲ ಗೊತ್ತಾಗೋದಿಲ್ಲ, ಕಷ್ಟ ಆಗುತ್ತೆ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಿಮಗೆ. ಓಕೆ, ಸೊ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ತಲೆಗೆ ಇಟ್ಕೊಳ್ಳಿ. ಓಕೆ, ಸೊ ಅದಕ್ಕೋಸ್ಕರ ಇದನ್ನ ಈಗ ಎನೇಬಲ್ ಮಾಡಿದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದು ಕೂಡ ಎನೇಬಲ್ ಮಾಡ್ತೀನಿ. ಆಮೇಲೆ ಇನ್ನೊಂದು ನೀವು ಐಡೆಂಟಿಫೈ ಮಾಡಿದ್ರಾ ಏನು ಅಂದರೆ, ನಾನು ಇದು ಯಾವುದನ್ನು ಟಿ ಆರ್ ಎಂಡಲ್ಲಿ ಸೇವ್ ಮಾಡ್ತಾ ಇಲ್ಲ, ಯಾರು ಟಿ ಆರ್ ಕೇಳ್ತಾನೂ ಇಲ್ಲ. ಕರೆಕ್ಟ್? ಸೊ ಏನಕ್ಕೆ ಕೇಳ್ತಾ ಇಲ್ಲ ಹೇಳಿ? ಏನಕ್ಕೆ ಅಂದರೆ ಇದು ಮಾಸ್ಟರ್ ಡೇಟಾ ಅಂದರೆ, ಸೊ ಈಚ್ ಆ್ಯಂಡ್ ಎವ್ರಿ ಸಿಸ್ಟಮ್ ನೀವು ಇದನ್ನ ಇಂಡಿವಿಜುವಲಾಗಿ ಕ್ರಿಯೇಟ್ ಮಾಡಲೇಬೇಕು. ಓಕೆ, ಯು ಕ್ಯಾನಾಟ್ ಮೂವ್ ಥ್ರೂ ದ ಟಿ ಆರ್. ಓಕೆ, ಸೊ ನೀವು ಅದನ್ನ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದು ಟಿ ಆರ್ ಡರಲ್ಲಿ ಸೇವ್ ಆಗೋದಿಲ್ಲ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಈ ಮಾಸ್ಟರ್ ಡೇಟಾನ ಸೊ ಎಲ್ಲ ಸಿಸ್ಟಮಲ್ಲೂ ಇವನ್ ನೀವು ಕ್ವಾಲಿಟಿಗೆ ಹೋದರೆ ಕ್ವಾಲಿಟಿಲೂ ಕ್ರಿಯೇಟ್ ಮಾಡಬೇಕು, ಪ್ರೊಡಕ್ಷನ್ಲೂ ಕ್ರಿಯೇಟ್ ಮಾಡಬೇಕು. ಸೊ ಈ ಥರ ಹೇಳಿ. ಓಕೆ, ಫೈನ್. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಯಾವುದಾದ್ರೂ ಬ್ಯಾಂಕ್ ಕ್ರಿಯೇಟ್ ಮಾಡೋಣ. ಸೊ 2 ಬ್ಯಾಂಕಿಗೆ ಮಾಡ್ಕೊತೀನಿ ಸಾಕು ನಾನು. ಓಕೆ, ಸೊ ನೆಕ್ಸ್ಟು 3 lakh 100 ತೊಗೊತೀವಿ. ಸೊ ಏನಕ್ಕೆ 100 ತೊಗೊತಾ ಏನಿ ಅಂದರೆ, ಬ್ಯಾಂಕ್ ಅಕೌಂಟ್ಸ್ನ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಯಾವ ಥರ ಬೇಕೋ ಆ ಥರ ನೇಮಿಂಗ್ ಕನ್ವೆನ್ಷನ್ ಯೂಸ್ ಮಾಡ್ಕೋಬೋದು.
ಬಟ್ ನಾನು ಇದು 100 ಏನು ತೊಗೊತಾ ಇದ್ದೀನಿ ಅಂದರೆ ನಾನು ಈಸಿಯಾಗಿ ರೇಂಜ್ ಮೇಂಟೈನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ. ಓಕೆ, ಸೊ ನೀವು ಅದನ್ನೇ ತೊಗೋಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಯಾರು ಬೇಕಾದ್ರೂ ತೊಗೋಬೋದು. ಓಕೆ, ಸೊ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವ ಥರ ಅಂದರೆ ಲಾಸ್ಟ್ ಡಿಜಿಟು 0 ಇದ್ದರೆ ಮೇನ್ ಬ್ಯಾಂಕು, 1 ಇದ್ದರೆ ಔಟ್ ಗೋಯಿಂಗು, 2 ಇದ್ದರೆ ಇನ್ಕಮಿಂಗ್ ಅಂತ. ಓಕೆ, ಸೊ ಈ ಥರ ಸುಮ್ಮನೆ ಒಂದು ಐಡೆಂಟಿಫಿಕೇಷನ್ಗೋಸ್ಕರ ನೀವು ಅದನ್ನೇ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ನೀವು ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ನನ್ನ ಐಡೆಂಟಿಫಿಕೇಷನ್ಗೆ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇವಾಗ SBI ಆಯಿತು, HDFC ತೊಗೋಣ. ಸೊ HDFC ಮೇನ್ ಬ್ಯಾಂಕ್ ತೊಗೊಳೋವಾಗ ಸೊ ಓಕೆ, ಸೊ ನೆಕ್ಸ್ಟ್ ಇದನ್ನ ಬ್ಯಾಂಕಲ್ಲಿ ಸೇವ್ ಮಾಡಿ. ಸೇವ್ಡ್. ಸೊ ಇದನ್ನೇ ಕಾಪಿ ಮಾಡೋಣ. ಸೊ ನೆಕ್ಸ್ಟ್ ರೇಂಜ್ 1 ತೊಗೊಳ್ಳೋಣ. ಸೊ 1 ಸೀರೀಸ್ ಅಂದರೆ ಔಟ್ ಗೋಯಿಂಗ್ ಅಂತ ಈಸಿ ನೆನಪಿರುತ್ತೆ ಅಂತ ಅಷ್ಟೇ, ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ ಸೊ ಇದು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಇದೆ. ಸೊ ಇದನ್ನು ಔಟ್ ಗೋಯಿಂಗ್ ಮಾಡೋಣ. ಔಟ್ ಗೋಯಿಂಗ್ ಅಕೌಂಟ್. ಓಕೆ, ಸಿ ನಾನು ಇನ್ನೊಂದು ಮಿಸ್ಟೇಕ್ ಮಾಡಿದ್ದೀನಿ, ಬಟ್ ನೀವು ಯಾರು ಅದನ್ನ ಐಡೆಂಟಿಫೈ ಮಾಡಲೇ ಇಲ್ಲ. ಓಕೆ, ಸೊ ಹೇಳ್ತೀನಿ. ಓಕೆ, ಸೊ ಇವಾಗ ಇದು ಸೇವ್ ಮಾಡೋಣ. ಸೊ ಇವಾಗ ಮೈನ್ ಬ್ಯಾಂಕ್ ಆಗೋಯ್ತು, ಸಾರಿ ಔಟ್ ಗೋಯಿಂಗ್ ಆಗೋಯ್ತು. ಸೊ ಇವಾಗ ಥರ ಇನ್ಕಮಿಂಗ್ ಮಾಡೋಣ. ಸೊ ಏನು ಹೇಳಿ, ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಇದನ್ನು ಕ್ರಿಯೇಟ್ ಮಾಡೋವರೆಗೂ ನೋಡೋಣ. ಸೊ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಇದೆ, ಎಲ್ಲ ಕರೆಕ್ಟಾಗಿದೆ. ಸೇವ್. ಸೊ ಇವಾಗ HDFCಗೆ ಆಯಿತು ಆ್ಯಂಡ್ SBIಗೆ ಆಯಿತು. ಸೊ ಇವಾಗ SBI ಇದನ್ನು ತೋರಿಸ್ತೀನಿ ನಾನು ನಿಮಗೆ. SBI ಇದನ್ನು ತೋರಿಸ್ತೀನಿ, ಇದನ್ನು ತೋರಿಸ್ತೀನಿ. ಓಕೆ, ಸೊ ನಿಮ್ಗೆ ಅಟ್ಲೀಸ್ಟ್ ಅವಾಗಲಾದರೂ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ. ಸೊ ಇದು SBI ಬ್ಯಾಂಕ್ ಅಕೌಂಟ್. ಓಕೆ, ಸೊ SBI ಮೇನ್ ಬ್ಯಾಂಕ್ ಆ್ಯಂಡ್ ಕಂಟ್ರೋಲ್ ಡೇಟಾ. ಸೊ ಇದರಲ್ಲಿ ನಾರ್ಮಲಿ ನಾನು INR ಯೂಸ್ ಮಾಡಿದ್ದೀನಿ, ಟ್ಯಾಕ್ಸ್ ಯೂಸ್ ಮಾಡಿಲ್ಲ, ಶಾರ್ಟ್ ಕೀ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇಷ್ಟು ಯೂಸ್ ಮಾಡಿದ್ದೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಟ್ಯಾಬಲ್ಲಿ ಬ್ಯಾಂಕ್ ಅಕೌಂಟ್ಸ್ನ ಅಸೈನ್ ಮಾಡಿದ್ದೀನಿ. ಸೊ ಅಗೇನ್ HDFC. ಸೊ HDFCಲಿ ಸೊ ಇದರಲ್ಲೂ ಸೇಮ್ ಅದೇನೆ, HDFC ಮೇನ್ ಬ್ಯಾಂಕ್ ಅಕೌಂಟು. ಸೊ ಇದನ್ನು ಮೇಂಟೈನ್ ಮಾಡಿದ್ದೀನಿ. ನೆಕ್ಸ್ಟ್ ಕಂಟ್ರೋಲ್ ಡೇಟಾದಲ್ಲಿ ಸೊ INR ಮೇಂಟೈನ್ ಮಾಡಿದ್ದೀನಿ, ಓಪನ್ ಐಟಮ್ ಮ್ಯಾನೇಜ್ಮೆಂಟು ಆ್ಯಂಡ್ ಶಾರ್ಟ್ ಕೀ ಮೇಂಟೈನ್ ಮಾಡಿದ್ದೀನಿ. ದೆನ್ ಬ್ಯಾಂಕ್ ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದೀನಿ. ಸೊ ಇದಕ್ಕೂ SBIಗೆ ಏನು ಡಿಫ್ರೆನ್ಸ್ ಹೇಳಿ? ಅಲ್ಲಿ ಓಪನ್ ಮ್ಯಾನೇಜ್ಮೆಂಟು ಎನೇಬಲ್ ಮಾಡಿಲ್ಲ ಅನ್ಸುತ್ತೆ SBI. ಎಸ್. ಸೊ ನಾನು SBIಗೆ ಏನು ಮಾಡಿದೆ, ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಎನೇಬಲ್ ಮಾಡಿಲ್ಲ, ಇದಕ್ಕೆ ಮಾಡಿದ್ದೀನಿ. ಓಕೆ, ಸೊ ಇದಕ್ಕೆ ಆ್ಯಕ್ಚುಲಿ ಮೇನ್ ಬ್ಯಾಂಕ್ ಅಕೌಂಟ್ಗೆ ನಾವು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವೇಟ್ ಮಾಡೋ ನೆಸೆಸಿಟಿ ಇಲ್ಲ. ಆ್ಯಕ್ಟಿವೇಟ್ ಮಾಡ್ಬೋದು, ಮಾಡಿದ್ರೂ ಏನು ತೊಂದರೆ ಇಲ್ಲ. ಬಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಓಪನ್ ಕ್ಲಿಯರ್ಡ್ಗೆ ಡಿಫ್ರೆನ್ಸು ಇದರಲ್ಲಿ ಗೊತ್ತಾಗೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಮೇನ್ ಏನು ಗೊತ್ತಾ ಇಂಟೆನ್ಷನ್ ಇರೋದು. ಸೊ ಔಟ್ ಗೋಯಿಂಗ್ಗೆ ನಾವು ಮ್ಯಾನ್ ಮಾಡೋದಕ್ಕೋಸ್ಕರನೇ ಔಟ್ ಗೋಯಿಂಗ್ GL ಒಂದು ಸಪ್ರೇಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ಕಮಿಂಗ್ಗೆ ಸಪ್ರೇಟ್ GL, ಅವೆರಡು ನಾಕ್ ಆಫ್ ಆಗೋದೆಲ್ಲ ಕ್ಲಿಯರಿಂಗ್ಗೆ ಮೇನ್ ಬ್ಯಾಂಕಿಗೆ. ಸೊ ಮೇನ್ ಬ್ಯಾಂಕಿಗೆ ಕ್ಲಿಯರ್ ಆದಮೇಲೆ ಮತ್ತೆ ಅದು ಎಲ್ಲಿಂದನೂ ಟ್ರಾನ್ಸಾಕ್ಷನ್ಸ್ ಆಗಲ್ಲ, ಔಟ್ ಗೋಯಿಂಗ್ ಇನ್ಕಮಿಂಗ್ ಅದು ಮೇನ್ ಬ್ಯಾಂಕಲ್ಲೇ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ದು ನೆಸೆಸಿಟಿ ಇಲ್ಲ. ಓಕೆ, ಮೇನ್ ಬ್ಯಾಂಕಿಗೆ. ಸೊ ಇದನ್ನ ಡಿಸೇಬಲ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಅದಕ್ಕೋಸ್ಕರನೇ ಅದನ್ನ ಎನೇಬಲ್ ಮಾಡಿದರೆ ಡಿಸೇಬಲ್ ಮಾಡ್ತಾ ಇರೋದು ಇವಾಗ. ಓಕೆ, ಸೊ ಅದು ನೆಸೆಸಿಟಿ ಇಲ್ಲ. ಏನಕ್ಕೆ ಅಂದರೆ ನಿಮಗೆ ಮೇನ್ ಬೇಕಾಗಿರೋದು ಏನು, ಔಟ್ ಗೋಯಿಂಗ್ ಬ್ಯಾಂಕಿಂಗಲ್ಲಿ ಎಷ್ಟು ಪೇಮೆಂಟ್ ಮಾಡಿದ್ದೀವಿ, ಎಷ್ಟು ಕ್ಲಿಯರ್ ಆಗಿದೆ, ಮೇನ್ ಬ್ಯಾಂಕ್ ಜೊತೆ ಎಷ್ಟು ನಾಕ್ ಆಫ್ ಆಗಿದೆ ಅಂತ. ಇವೇನು ಸೆಕೆಂಡ್ ಇನ್ಕಮಿಂಗಲ್ಲಿ ಇನ್ಕಮಿಂಗ್ ಎಷ್ಟಾಗಿದೆ, ಸೊ ಎಷ್ಟು ಮೇನ್ ಬ್ಯಾಂಕಿಗೆ ನಾಕ್ ಆಫ್ ಆಗಿದೆ ಅಂತ ಅದಕ್ಕೆ. ಬಟ್ ಮೇನ್ ಬ್ಯಾಂಕಿಂದ ಎಲ್ಲೂ ನಿಮಗೆ ಟ್ರಾನ್ಸಾಕ್ಷನ್ಸೇ ಆಗಲ್ಲ ಅದು. ಸೊ ಹಂಗಾಗಿದ್ರ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದು ಕ್ಲಿಯರ್ ಆಯಿತು. ಸೊ ಇವಾಗ ಬ್ಯಾಂಕ್ ಅಕೌಂಟ್ಸ್ನೆಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಬ್ಯಾಂಕ್ ಅಕೌಂಟ್ಸ್ ಆದಮೇಲೆ ಸೊ ನಿಮಗೆ ನೋಡಿ ಇವಾಗ ಲಯಬಿಲಿಟಿ ಏಡ್ಸಲ್ಲೂ ತುಂಬ ಕ್ರಿಯೇಟ್ ಮಾಡಿದ್ದೀನಿ ನಾನು. ಓಕೆ, ಬಟ್ ಯಾವುದನ್ನು ಇನ್ನೂ ರೀಕನ್ಸಿಲೇಷನ್ GLs ಅಂತ ತೋರಿಸಲಿಲ್ಲ ನಿಮಗೆ. ಇದನ್ನು ಮಾತ್ರ ವೆಂಡರ್ ರೀಕನ್ಸಿಲೇಷನ್ಸ್ ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಯಾವುದು ಮೇಂಟೈನ್ ಮಾಡಿಲ್ಲ. ಕರೆಕ್ಟ್. ಸೊ ನೀವು ಓಪನ್ ಐಟಮ್ ಮ್ಯಾನೇಜ್ಮೆಂಟದ್ದು ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಏನಕ್ಕೋಸ್ಕರ ಅಂತ. ಸೊ ಬ್ಯಾಂಕಿಂಗ್ ನಾವು ಕಾಮನ್ ಮೇಂಟೈನ್ ಮಾಡೋದ್ರಿಂದ ಹೇಳಿದ್ದೀನಿ ನಾನು. ಸೊ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಏನಕ್ಕೆ ಅಂತ. ಓಕೆ, ಸೊ ಇವಾಗ ಬ್ಯಾಂಕ್ದು ಆಯಿತು. ಸೊ ಬ್ಯಾಂಕ್ ಹೆಡ್ಡಲ್ಲಿ ಕ್ರಿಯೇಟ್ ಮಾಡಿದ್ವಿ, ಲಯಬಿಲಿಟಿ ಹೆಡ್ಡಲ್ಲಿ ಮಾಡಿದ್ವಿ, ಆ್ಯಂಡ್ ಅದರ್ ಲಯಬಿಲಿಟೀಸ್ ಆಯಿತು, ಕರೆಂಟ್ ಅಸೆಟ್ಸಲ್ಲೂ ಕ್ರಿಯೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಯಾವ್ಯಾವುದಿದೆ ನೆಡ್ಡು. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಇದೆ, ರೆವಿನ್ಯೂ ಇದೆ. ಸೊ ರೆವಿನ್ಯೂ, ಎಕ್ಸ್ಪೆನ್ಸಸ್ಸು, ಅಸೆಟ್ಸ್ ಇದೆ. ಸೊ ಅಸೆಟ್ಸ್ದು ಕೆಲವು ಕ್ರಿಯೇಟ್ ಮಾಡೋಣ ಇವಾಗ. ನೆಕ್ಸ್ಟ್ ರೆವಿನ್ಯೂ ಮಾಡೋಣ. ಆಮೇಲೆ ಕ್ಲಿಯರಿಂಗ್ ಅಕೌಂಟ್ಸ್ ಇದೆಯಾ. ಓಕೆ, ಸೊ ಕ್ಲಿಯರಿಂಗ್ಗೆ ನಾವು ಸಪ್ರೇಟ್ ಗ್ರೂಪ್ ಮಾಡಿಲ್ಲ, ಅದನ್ನು ಮಾಡ್ಕೊಳ್ಳೋಣ. ಓಕೆ, ಅದು ಮಾಡಬೇಕು. ಅದು ಏನಕ್ಕೆ ಅಂತ ಹೇಳ್ತೀನಿ ನಾನು, ಅದಕ್ಕೆ ಹೇಳಿದೆ. ಅದು
ಯಾವಾಗ ಮಾಡ್ತೀವೋ ಅವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಇವಾಗ ಟೈಮ್ ಬೀಯಿಂಗ್ಗೆ ನಾನು ನಿಮಗೆ ಅಸೆಟ್ಸ್ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆನ್ಸಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಆನ್ ನೀವು. ಓಕೆ, ಸೊ ಫಸ್ಟ್ ಅಸೆಟ್. ಸೊ ಅಸೆಟ್ ರೇಂಜ್ ಏನು ಮೇಂಟೈನ್ ಮಾಡಿದ್ದೀವಿ ನಾವು 2 ಲ್ಯಾಕಿಂದ 2,09,000. ಸೊ ಇವಾಗ 2 ಲ್ಯಾಕ್ ತಗೋ, ಫಸ್ಟ್ 2 ಲ್ಯಾಕ್. ಸೊ ಅಸೆಟ್ಸ್ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಅಂಡರ್ಲೇ ಬರುತ್ತೆ. ಸೊ ಆ್ಯಂಡ್ ಅಸೆಟ್ಸ್, ಸೊ ಏನೇನು ಬರುತ್ತೆ ಅಸೆಟ್ಸಲ್ಲಿ? ಸುಮಾರು ಬರುತ್ತಲ್ವಾ ಅಸೆಟ್ಸಲ್ಲಿ. ಲ್ಯಾಂಡ್ ಬರುತ್ತೆ, ಬಿಲ್ಡಿಂಗ್ ಬರುತ್ತೆ, ಮಿಷನರೀಸ್ ಬರುತ್ತೆ, ಟೂಲ್ಸು, ಎಕ್ವಿಪ್ಮೆಂಟ್ಸ್ ಬರುತ್ತೆ, ಕಾರು, ವೆಹಿಕಲ್ಸ್ ಬರುತ್ತೆ, ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಬರುತ್ತೆ, ಸೊ ಕಂಪ್ಯೂಟರ್ಸ್, ಹಾರ್ಡ್ವೇರ್, ಸಾಫ್ಟ್ವೇರ್ಸ್ ಬರುತ್ತೆ. ಸೊ ಇದೆಲ್ಲ ಅಸೆಟ್ಸೇ ಅಲ್ವಾ? ಸೊ ಅದೇ ಥರ ನಾವು ಕೂಡ ಸಿಸ್ಟಮಲ್ಲಿ ಮೇಂಟೈನ್ ಮಾಡೋಣ. ಓಕೆ, ಲ್ಯಾಂಡ್ಗೆ ಲ್ಯಾಂಡ್ ಅಂತ ಅಸೆಟ್ ಮೇಂಟೈನ್ ಮಾಡೋಣ. ಸೊ ಕಂಟ್ರೋಲ್ ಡೇಟಾ. ಸೊ ಇದರಲ್ಲಿ ನಿಮಗೆ ಟ್ಯಾಕ್ಸ್ದು ಅದು ಏನು ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮಗೆ ಬೇಕು ಅಂದರೆ ಮೇಂಟೈನ್ ಮಾಡ್ಕೊಬೋದು ಟ್ಯಾಕ್ಸ್ ಕ್ಯಾಟಗರೀಸ್. ಓಕೆ, ಸೊ ಇಫ್ ಯು ವಾಂಟ್ ಟು ಮೇಂಟೈನ್ ಯು ಕ್ಯಾನ್ ಮೇಂಟೈನ್. ಸ್ಟಾರ್, ಪೋಸ್ಟ್ ಆ್ಯಂಡ್ ದೆನ್ ಇಲ್ಲಿ ರೀಕನ್ಸಿಲೇಷನ್ ಅಕೌಂಟಲ್ಲಿ ಅಸೆಟ್ ಸೆಲೆಕ್ಟ್ ಮಾಡಬೇಕು. ಏನಕ್ಕೆ ಅಂದರೆ ಇದು ಅಸೆಟ್ ಟೆಂಡರಲ್ಲಿ ಬರೋದ್ರಿಂದ ಅಸೆಟ್ ಅಕೌಂಟಿಂಗ್ ಸಪ್ರೇಟ್ ಸಿನಾರಿಯೋ ಇರೋದ್ರಿಂದ ಸೊ ನೀವೇನು ಮಾಡ್ತೀರಾ, ಸೊ ಸಪ್ರೇಟ್ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್. ಸೊ ಇದಾಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಪನ್ ಐಟಮ್ ಮ್ಯಾನೇಜ್ಮೆಂಟದು ಇದರಲ್ಲಿ ಏನು ಅವಶ್ಯಕತೆ ಇಲ್ಲ. ಓಕೆ, ಓಪನ್ ಐಟಮ್ ಮ್ಯಾನೇಜ್ಮೆಂಟು ಕ್ಲಿಯರ್ ಆಗಿದೆ ಅಂತ ಏನು ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ ಇದರಲ್ಲಿ. ಸೊ ನಿಮಗೆ ಸಪ್ರೇಟ್ ಜಿ ಎಲ್ಸ್ ಇರುತ್ತೆ, ಪರ್ಚೇಸು, ಸೇಲ್ಸು, ರೆವಿನ್ಯೂ ಜಿ ಎಲ್ಸು, ಇನ್ಕಮ್ ಜಿ ಎಲ್ಸ್, ಎಕ್ಸ್ಪೆನ್ಸಸ್ ಜಿ ಎಲ್ಸ್ ಇರುತ್ತೆ. ಸೊ ಅಲ್ಲಿ ನೀವು ಬೇಕು ಅಂದರೆ ರಿಕನ್ಸಿಲೇಷನ್ಸ್ನ ಮಾಡ್ಕೊ. ಓಕೆ, ಸೊ ಇವಾಗ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಮಾಡಿಲ್ಲ. ಶಾರ್ಟ್ ಕೀ ಬಂದ್ಬಿಟ್ಟು ನಿಮಗೆ ಅಸೆಟ್ ಇದೆ, ಸಪ್ರೇಟ್ ಇದೆ. ಸೊ ಅಸೆಟ್ ನಂಬರ್ದು ಸೊ ಅದನ್ನು ತಗೋಬೋದು. ನಾರ್ಮಲಾಗಿ ನಾವು ಈಗ ಪೋಸ್ಟಿಂಗ್ ಡೇಟ್ ತೊಗೊತಾ ಇದೆ ಜನರಲ್ ಜಿ ಎಲ್ ಅಂತ. ಸೊ ಈಗ ಅಸೆಟ್ಗೆ ಕ್ಯಾಟಗರೈಸ್ ಮಾಡೋದ್ರಿಂದ ಅಸೆಟ್ ನಂಬರ್ ತೊಗೊತೀನಿ ನಾನು. ಸೊ ಅಸೆಟ್ ನಂಬರ್ ವೈಸು ಅಸೆಟ್ನ ಕ್ಯಾಟಗರೈಸ್ ಮಾಡ್ತೀವಿ ನಾವು ಅಂತ ಅಷ್ಟೇ. ಸೊ ನೆಕ್ಸ್ಟು ಫೀಲ್ಡ್ ಸ್ಟೇಟಸ್ಗೂ. ಸೊ ಇದರಲ್ಲಿ ನಾವು ಅಸೆಟ್ಗೆ ಸಬ್ಮಿಟ್ ಮಾಡಿದ್ವಲ್ವಾ, ಅಸೆಟ್ ಡಿಪ್ರಿಸಿಯೇಷನ್, ಅಸೆಟ್ ಅಕೌಂಟ್ಸ್. ಓಕೆ, ಸೊ ಅಸೆಟ್ ಅಕೌಂಟ್ಸ್ ತೊಗೊಳ್ಳಿ. ಸೊ ಸೇವ್ ಮಾಡಿ. ಇವಾಗ ಅಸೆಟ್ ಒಂದು ಕ್ರಿಯೇಟ್ ಮಾಡಿದ್ವಿ, ಐ ಮೀನ್ ಲ್ಯಾಂಡ್ಗೆ. ಸೊ ನೆಕ್ಸ್ಟ್ ಬೇರೆದು ಮಾಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡಿಂಗ್ ಮಾಡೋಣ. ಓಕೆ, ಸೊ ಬಿಲ್ಡಿಂಗ್ಸ್ ಸೇಮ್. ಸೊ ಎಲ್ಲ ಸೇಮ್ ಅಲ್ವಾ? ಸೊ ಹಂಗಾಗಿ ಸೊ ನೆಕ್ಸ್ಟ್ 2. ಸೊ ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಓಕೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಸೊ ಸೇಮ್. ಸೊ ನೆಕ್ಸ್ಟ್ ಕಾಪಿ. ಸೊ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಫರ್ನಿಚರ್ಸ್ ಫಿಕ್ಚರ್ಸ್ ಮಾಡೋಣ. ಫರ್ನಿಚರ್ಸ್ ಓಕೆ, ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಆರ್ ಫರ್ನಿಚರ್ಸ್ ಅಂತ ಹಾಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕಾಪಿ ಮಾಡಿಬಿಟ್ಟು ಇನ್ನೊಂದು ಕ್ರಿಯೇಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವೆಹಿಕಲ್ಸ್ ಮಾಡೋಣ. ಓಕೆ, ಸೊ ವೆಹಿಕಲ್ಸ್ ಕ್ರಿಯೇಟ್ ಮಾಡಿದೆ, ಸೇಮ್. ಓಕೆ, ಸೊ ಇವಾಗ ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಆಯಿತು, ಬಿಲ್ಡಿಂಗ್ಸ್ ಆಯಿತು, ಪ್ಲಾಂಟ್ ಆ್ಯಂಡ್ ಮಿಷನರಿ ಆಯಿತು, ಫರ್ನಿಚರ್ಸ್ ಆಯಿತು, ವೆಹಿಕಲ್ ಆಯಿತು. ಓಕೆ, ಸೊ ಹಾರ್ಡ್ವೇರ್ ಬೇಕು ಅಂದರೆ ಹಾರ್ಡ್ವೇರು, ಟೂಲ್ಸ್ಗೆ ಸಪ್ರೇಟ್ ಬೇಕು ಅಂದರೆ ಟೂಲ್ಸ್ ಆ ಥರ ಕ್ರಿಯೇಟ್ ಮಾಡಿ. ಇಟ್ ಡಿಪೆಂಡ್ಸ್ ಆನ್ ಬಿಸ್ನೆಸ್ ಯಾವ ಥರ ರನ್ ಆಗ್ತಾ ಇರುತ್ತೆ, ಬಿಸ್ನೆಸ್ಸಲ್ಲಿ ಏನೇನು ಅಸೆಟ್ಸ್ ಇದೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಅವ್ರ ರಿಕ್ವೈರ್ಮೆಂಟ್, ಬಿಸ್ನೆಸ್ ರಿಕ್ವೈರ್ಮೆಂಟ್. ಓಕೆ, ಸೊ ಬಿಸ್ನೆಸ್ಗೆ ಏನೆಲ್ಲ ಬೇಕೋ ಸೊ ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡಲೇಬೇಕಾಗುತ್ತೆ ಸಿಸ್ಟಮಲ್ಲಿ. ಓಕೆ, ಸೊ ಇವಾಗ ಅಸೆಟ್ಸ್ ಕ್ರಿಯೇಟ್ ಮಾಡಿದ್ನಿ. ಸೊ ನೆಕ್ಸ್ಟ್ ಹೆಡ್ ಯಾವುದಿದೆ, ಇನ್ಕಮ್ ಆ್ಯಂಡ್ ರೆವಿನ್ಯೂ ಅಲ್ವಾ, ಸಾರಿ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂ ಅಲ್ವಾ. ಸೊ ಇವಾಗ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂಗೆ ಕ್ರಿಯೇಟ್ ಮಾಡಿ, ಕ್ಲಿಕ್ ಆನ್ ನ್ಯೂ. ಸೊ ಇವಾಗ ಫಸ್ಟ್ ಯಾವುದಿದೆ, ರೇಂಜು ಎಕ್ಸ್ಪೆನ್ಸಸ್ ಇದೆ 4 lakh. ಓಕೆ, ಸೊ 4 lakh.
ಸೊ ಏನಾಗುತ್ತೆ ಅಂದರೆ ಬಿಸ್ನೆಸ್ಸಲ್ಲಿ ಸೊ ನೀವು ಎಕ್ಸ್ಪೆನ್ಸಸ್ಗೂ ಅಷ್ಟೇ. ಸೊ ಪರ್ಟಿಕ್ಯುಲರ್ ನೀವು ಎಕ್ವಿಪ್ಮೆಂಟ್ಸ್ ಎಲ್ಲ ಕಾಮನ್ ಪರ್ಚೇಸ್ ಮಾಡ್ತಾ ಇರ್ತೀರಾ ಅಂದರೆ ಸೊ ಕಾಮನ್ ಜಿ ಎಲ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಯೂನಿಕ್ ಆಗಿ ಒಂದು ಜೆಲ್ನ ಕ್ರಿಯೇಟ್ ಮಾಡ್ಬೋದು ಕಾಮನ್ ಆಗಿ. ಇಲ್ಲಾಂದರೆ ನೀವು ಪರ್ಟಿಕ್ಯುಲರ್ ಜೆಲ್ಸ್ ಬೇಕು ಅಂದರೆ ಅದನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನಾನು ಏನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಎಕ್ಸ್ಪೆನ್ಸಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಲ್ವಾ. ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ, P&L ಅಲ್ಲಿ ಬರುತ್ತೆ, ರೈಟ್. ಸೊ ಪ್ರೈಮರಿ ಕಾಸ್ಟ್ ಆರ್ ರೆವೆನ್ಯೂ ಅಂತಲ್ಲಿ ಬರುತ್ತೆ. ಸೊ ಇವಾಗ ಅದೇ ಮೇನ್ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನೀವು ಎಕ್ಸ್ಪೆನ್ಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅವಾಗಲೇ ಸಿಸ್ಟಮ್ ಅಲೋ ಮಾಡುತ್ತೆ, ಇಲ್ಲಾಂದರೆ ಮತ್ತೆ ಎರರ್ ಥ್ರೋ ಮಾಡುತ್ತೆ ಸಿಸ್ಟಮ್. ಓಕೆ. ಸೊ ಇವಾಗ ಏನೇನು ಬರುತ್ತೆ ಎಕ್ಸ್ಪೆನ್ಸಸ್ ಜಿ ಎಲ್ಲು, ಸೊ ರೆಂಟ್ ಪೇಡ್ ಬರುತ್ತೆ. ಓಕೆ. ಸೊ ಇದರಲ್ಲಿ ಏನು ಮಾಡಬೇಕು, ಸೊ ಎಕ್ಸ್ಪೆನ್ಸ್ ಜಿ ಎಲ್ ಆಗಿರೋದ್ರಿಂದ ಸೊ ಏನು ಟ್ಯಾಕ್ಸ್ ಅಲೋ ಮಾಡ್ತಾ ಇದ್ದರೆ ಟ್ಯಾಕ್ಸ್ ಕ್ಯಾಟಗರೀಸ್ ತೊಗೋಬೇಕು, ಎನೇಬಲ್. ಓಕೆ. ಸೊ ನೆಕ್ಸ್ಟು ಓಪನ್ ಐಟಮ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನೀವು ಎಕ್ಸ್ಪೆನ್ಸಸ್ಗೆ ಸೊ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಏನಕ್ಕೆ ಅಂದರೆ ವೆದರ್ ಕ್ಲಿಯರ್ ಆಗಿದೆ ಇಲ್ವಾ ಅಂತ, ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಪೇ ಮಾಡಿದ್ದೀವಿ, ಎಷ್ಟು ಪೇ ಮಾಡಿಲ್ಲ ರೆಂಟ್ನ ಅಂತ. ಸೊ ಅದನ್ನ ಐಡೆಂಟಿಫೈ ಮಾಡ್ಬೋದು. ಓಕೆ. ಸೊ ಅದಕ್ಕೋಸ್ಕರ ಹಾಕೊಳ್ಳಿ. ಸೊ ಇವಾಗ ಆಯಿತು. ಇವಾಗ ನಾನು ನೋಡಿ ಕ್ಯಾಟಗರಿ ಇಲ್ಲಿ ನಾನು ಈ ಸ್ಕ್ರೀನಲ್ಲಿ ಜಿ ಎಲ್ ಅಕೌಂಟ್ ಟೈಪ್ ಬಂದ್ಬಿಟ್ಟು ಪ್ರೈಮರಿ ಕಾಸ್ಟ್ ಆರ್ ರೆವೆನ್ಯೂ ತೊಗೊಂಡೆ, ಐ ಮೀನ್ P&L ಇದು. ಓಕೆ. ಸೊ P&L ತೊಗೊಂಡೆ. ಸೊ ಆಮೇಲೆ ಇದನ್ನ ಎಕ್ಸ್ಪೆನ್ಸಸ್ ಸೆಂಟರಲ್ಲಿ ತೊಗೊಂಡೆ. ಸೊ ತೊಗೊಂಡ ತಕ್ಷಣ ನಿಮಗೆ ಕಂಟ್ರೋಲ್ ಡೇಟಾದಲ್ಲಿ ಒಂದು ಟ್ಯಾಬು ನಿಮಗೆ ಮ್ಯಾಂಡೇಟರಿ ಫೀಲ್ಡ್ ಆಗಿಬಿಡುತ್ತೆ. ಯಾವುದು ಅಂದರೆ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಅಂತ. ಸೊ ಈ ಫೀಲ್ಡ್ ತೊಗೊಳ್ಳೇಬೇಕು ನಾವು. ಓಕೆ. ಸೊ ಇದನ್ನ ಹೇಳ್ತೀನಿ ನಾನು. ಸೊ ಇವಾಗ ಶಾರ್ಟ್ ಕೀ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಶಾರ್ಟ್ ಕೀ ನೀವು ನಾರ್ಮಲಾಗಿ ತೊಗೋಬೋದು. ಓಕೆ. ಸೊ ಇಲ್ಲ ನೀವು ಪರ್ಟಿಕ್ಯುಲರ್ ಏನಾದರೂ ಕಾಸ್ಟಿಗೆ ಸಪ್ರೇಟ್ ತೊಗೊತೀನಿ ಅಂದ್ರೂ ಕೂಡ ತೊಗೋಬೋದು. ಓಕೆ. ಸೊ ಇಲ್ಲಾಂದರೆ ಶಾರ್ಟ್ ಕೀ ನಾರ್ಮಲ್ ಏನಿರುತ್ತೋ ಅದನ್ನ ಮೇಂಟೈನ್ ಮಾಡ್ತೀವಿ ನಾವು. ಓಕೆ. ಸೊ ನಾರ್ಮಲ್ ನಾವು ಏನು ಯೂಸ್ ಮಾಡ್ತೀವಿ, ಪೋಸ್ಟಿಂಗ್ ಡೇಟ್ಗೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ. ಸೊ ಈ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿನ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಸೊ ಮೇನ್ ಏನು ಬುಕ್ಕಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂ ಡೈರೆಕ್ಟ್ ಬುಕ್ ಮಾಡ್ತಾ ಇರೋದ್ರಿಂದ ಸೊ ನಾವು ಡೈರೆಕ್ಟ್ ಇದು ಪ್ರೈಮರಿ ಕಾಸ್ಟ್ ಆರ್ ಕಾಸ್ಟ್ ಅಡಿಷನಿಂಗ್ ರೆವಿನ್ಯೂ ಆಗುತ್ತೆ. ಓಕೆ. ಸೊ ಪ್ರೈಮರಿ ಕಾಸ್ಟ್ ಆಗಿದ್ದರಿಂದ ಇದು ಪ್ರೈಮರಿ ಕಾಸ್ಟ್ ಅಂತ ತೊಗೊತೀವಿ. ಓಕೆ. ಸೊ ಇದನ್ನು ಇದರ ಅಂಡರಲ್ಲಿ ಸೇವ್ ಮಾಡಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ನಿಮಗೆ ಕಾಸ್ಟ್ ಆಗಿರೋದ್ರಿಂದ ಕಾಸ್ಟ್ ಗ್ರೂಪಿಂಗ್ಸ್ ಆ್ಯಡ್ ಮಾಡಿ, ಕಾಸ್ಟ್ ಅಕೌಂಟ್ಸ್ ಇದೆಯಲ್ಲ ಸೊ ಇದರ ಅಂಡರಲ್ಲಿ ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಸೇವ್ ಇಟ್. ಸೊ ಇಲ್ಲಿ ನೋಡಿ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಈಸ್ ಓನ್ಲಿ ಅಲೌಡ್ ಫಾರ್ ದ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ಇದು ನಿಮಗೆ P&Lಗೆ ಇವಾಗ ಅಲೌ ಮಾಡಲ್ಲ. ಓಕೆ. ಸೊ ಇದನ್ನ ಡಿಸೇಬಲ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಗೆ ಹೇಳ್ತೀನಿ ರೀಕನ್ಸಲೇಷನ್ ಜಿ ಎಲ್ಗೆ ಅಸೈನ್ ಮಾಡಬೇಕಾದ್ರೆ ಇಲ್ಲಿ ರೀಕನ್ಸಲೇಷನ್ ಇದ್ದರೆ ಇಲ್ಲಿ ಅಲೌ ಮಾಡುತ್ತೆ, ಅವಾಗ ತೋರಿಸ್ತೀನಿ ನನಗೆ. ಸೊ ಇವಾಗ ಸೇವ್ ಮಾಡಿ. ಸೊ ಇವಾಗ ಇದು ಅಲೌ ಮಾಡುತ್ತೆ. ಓಕೆ. ಸೊ ಇವಾಗ ನೆಕ್ಸ್ಟು ಇನ್ನೊಂದು ಕ್ರಿಯೇಟ್ ಮಾಡೋಣ, 4,01,000. ಓಕೆ. ಸೊ ಇವಾಗ 4,01,000ಗೆ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಏನು ಬರುತ್ತೆ, ಸೊ ಲೈಕ್ ವೆಹಿಕಲ್ ಚಾರ್ಜಸ್ ಬರುತ್ತೆ, ಹೈರಿಂಗ್ ಚಾರ್ಜಸ್ ಬರುತ್ತೆ, ಅದು ತೊಗೋಬೋದು. ಓಕೆ. ಹೈರಿಂಗ್ ವೆಹಿಕಲ್ಸ್, ಸೊ ಇದು ಹೈರಿಂಗ್ ವೆಹಿಕಲ್ಸ್ ತೊಗೊಳ್ಳಿ, ಸೇವ್ ಮಾಡಿ ಎಕ್ಸ್ಪೆನ್ಸಸ್ ಜಿ ಎಲ್ ಇರೋದ್ರಿಂದ. ಸೊ ನೆಕ್ಸ್ಟ್ ಕಾಪಿ ಟು. ಸೊ ನೆಕ್ಸ್ಟ್ ಹೈರಿಂಗ್ ವೆಹಿಕಲ್ಸ್ ಆಯ್ತಲ್ವಾ. ಸೊ ಇವಾಗ ನೆಕ್ಸ್ಟ್ ಇನ್ನೇನು ಬರುತ್ತೆ ಎಕ್ಸ್ಪೆನ್ಸಸ್ ಜಿ ಎಲ್ಲು, ಸ್ಟೇಷನರಿ ಬರುತ್ತೆ. ಓಕೆ. ಸ್ಟೇಷನರಿ ಮೇನ್ ಜಿ ಎಲ್ಲೇ ಮಾಡಿಲ್ಲ ನಾವು, ಮೇನ್ ಒಂದು ಜಿ ಎಲ್ ಇದೆ ಆಲ್ರೆಡಿ. ಸೊ ಪರ್ಚೇಸ್, ಸೊ ಪರ್ಚೇಸ್ ಎಕ್ಸ್ಪೆನ್ಸಸ್ ಅಲ್ವಾ. ಸೊ ಪರ್ಚೇಸ್, ಸೊ ಪರ್ಚೇಸ್ ಅಂದರೆ ನೀವು ಏನು ಬೇಕಾದರೂ ಪರ್ಚೇಸ್ ಮಾಡಿದಾಗ ಈ ಜಿ ಎಲ್ನ ಯೂಸ್ ಮಾಡ್ಬೋದು. ಲೈಕ್ ನೀವು ಇವಾಗ ಅಸೆಟ್ ಅಂದರೆ ಡೈರೆಕ್ಟ್ ಅಸೆಟ್ಗೆ ಟ್ರಿಗರ್ ಆಗುತ್ತೆ. ಸೊ ಅವಾಗೇನು ಇದು ಯೂಸ್ ಮಾಡಬೇಕು ಪರ್ಟಿಕ್ಯುಲರ್ ಅಂತಿಲ್ಲ. ಬಿಟ್ಬಿಟ್ಟು ಬೇರೆ ಏನಾದ್ರು ತೊಗೊಂಡಾಗ ಪರ್ಚೇಸ್ನ ಯೂಸ್ ಮಾಡ್ಬೋದು. ಸೊ ಮತ್ತೇನು ಬರುತ್ತೆ ಎಕ್ಸ್ಪೆನ್ಸಸ್ಸಲ್ಲಿ, ಸೊ ರೆಂಟ್, ಹೈರಿಂಗ್ ಆಯಿತು, ಸ್ಟೇಷನರಿ ಆಯಿತು, ಸೊ ಪರ್ಚೇಸ್ ಆಯಿತು, ದೆನ್ ಕಮಿಷನ್ ಪೇಡ್. ಕಮಿಷನ್ ಪೇಯ್ಡ್ ಅದು ಹಾಕೊಳ್ಳಿ. ಕಮಿಷನ್ ಪೇಯ್ಡ್, ಕಮಿಷನ್ ರಿಸೀವ್ ಬಂದ್ಬಿಟ್ಟು P&L ಬರುತ್ತೆ, ಅದನ್ನು ತೋರಿಸ್ತೀನಿ. ಸೊ ಕಮಿಷನ್ ಪೇಯ್ಡ್. ನೆಕ್ಸ್ಟ್
ನೆಕ್ಸ್ಟ್ ಏನು ಬರುತ್ತೆ? ಸ್ಟಾಕ್ ವೆಲ್ಫೇರ್ಸು ಇನ್ಶೂರೆನ್ಸಸ್. ಇನ್ಸೂರೆನ್ಸಸ್ ಬರುತ್ತೆ, ಇನ್ಸೂರೆನ್ಸ್ ತೊಗೊಳ್ಳಿ. ಸೊ ನಿಮ್ಗೆ ಇದು ಫಾರ್ ಎಕ್ಸಾಂಪಲ್ಗೋಸ್ಕರ ನಾನು ಕ್ರಿಯೇಟ್ ಮಾಡ್ತಾರಿಂದ, ಸೊ ನಿಮ್ಗೆ ಯಾವ್ಯಾವ್ದು ಬೇಕೋ ಅದು ತೊಗೋಬೋದು. ಸೊ ಜಸ್ಟ್ ಒಂದು ಫ್ಯೂ ಎಕ್ಸ್ಪೆನ್ಸಸ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಇನ್ಸೂರೆನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ತೊಗೋಬೋದು, ಅಥವಾ ಇಂಟ್ರೆಸ್ಟ್ ಚಾರ್ಜಸ್ ಆಗಿರ್ಬೋದು. ಓಕೆ ಓಕೆ ಸೊ ಇವಾಗ ರೆವಿನ್ಯೂ ಕ್ರಿಯೇಟ್ ಮಾಡೋಣ. ಸೊ ಎಕ್ಸ್ಪೆನ್ಸಸ್ ಸಾಕು. ಸೊ ರೆವಿನ್ಯೂ ಕ್ರಿಯೇಟ್ ಮಾಡೋಣ ನೆಕ್ಸ್ಟ್. ಸೊ ಕ್ರಿಯೇಟ್ ನ್ಯೂ. ಸೊ ನಾವು ರೇಂಜ್ ತಿಳ್ಕೊಬೇಕು. ಸೊ ಕ್ರಿಯೇಟ್ ನ್ಯೂ. ಸೊ ರೇಂಜ್ ಏನಿದೆ ರೆವಿನ್ಯೂಗೆ? 5 ಲ್ಯಾಕ್ ಇದೆ ಅಲ್ವಾ? ಸೊ 5 ಲ್ಯಾಕ್ ತಗೋಣ. ಓಕೆ ಸೊ ಇದು ಎಲ್ಲಿ ಬರುತ್ತೆ? ಇದು ಕೂಡ ಪ್ರೈಮರಿ ಕಾಸ್ಟ್ ಆಫ್ ರೆವಿನ್ಯೂ ಅಂಡರಲ್ಲಿ ಬರುತ್ತೆ. ಬಂದ್ಬಿಟ್ಟು ರೆವಿನ್ಯೂಸ್ ಬರುತ್ತೆ. ಸೊ ರೆವಿನ್ಯೂ. ಸೊ ಇವಾಗ ರೆವಿನ್ಯೂ ಏನೇನು ಬರುತ್ತೆ? ಕಮಿಷನ್ ರಿಸೀವ್ಡ್ ಆರ್ ರೆಂಟ್ ರಿಸೀವ್ಡ್. ಓಕೆ ಸೊ ಕಮಿಷನ್ ರಿಸೀವ್ಡ್ ತಗೋಣ. ಸೊ ಕಮಿಷನ್ ರಿಸೀವ್ಡ್. ಸೊ ಕಮಿಷನ್ ರಿಸೀವ್ಡ್ ಬರುತ್ತೆ. ಸೊ ಇಲ್ಲಿ ನಾವು ಈ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಏನಿದೆ ಇದನ್ನು ನಾರ್ಮಲಾಗಿ ಮೇಂಟೈನ್ ಮಾಡಿ. ಸೊ ಈ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಏನಿದೆ, ಸೊ ಇದು ಮೇನ್. ಓಕೆ ಸೊ ಅಲ್ಲಿ ರೆವಿನ್ಯೂ ಹಾಕಬೇಕಾಗತ್ತೆ. ಓಕೆ ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಇದೆ. ಸೊ ಇದರಲ್ಲಿ ನೀವು ರೆವಿನ್ಯೂ 11. ಓಕೆ ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ರೆವಿನ್ಯೂ ಅಕೌಂಟ್ಸ್ ಏನಾದರೂ ನೀವು ಸಪ್ರೇಟ್ ಕ್ರಿಯೇಟ್ ಮಾಡಿದ್ದಿದ್ರೆ ಸೊ ರೆವಿನ್ಯೂ ಅಕೌಂಟ್ ಅಂತ ತೊಗೋಬೋದು. ಸೊ ಇಲ್ಲಾಂದ್ರೆ ಜನರಲ್ಲೇ ತೊಗೊಂಡು ಮೇಂಟೈನ್ ಮಾಡಿ ಅಷ್ಟೇ. ಓಕೆ ಸಪ್ರೇಟ್ ಗ್ರೂಪಿಂಗ್ ಬೇಕು ಅಂದ್ರೆ ಮಾಡ್ಕೋಬೋದು. ನಾನು ಮಾಡಿಲ್ಲ ರೆವಿನ್ಯೂಗೋಸ್ಕರ, ಅದಕ್ಕೋಸ್ಕರ ನಾನು ಅದನ್ನೇ ತೊಗೊಂಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ? ರೆಂಟ್ ರಿಸೀವ್ಡ್. ಓಕೆ ಓಕೆ ಸೊ ರೆಂಟ್ ರಿಸೀವ್ಡ್. ಸೊ ನೆಕ್ಸ್ಟ್ ಸೇಲ್ಸ್. ಸೊ ಸೇಲ್ಸ್. ಸೊ ನೆಕ್ಸ್ಟ್ ಏನು ಬರ್ಬೋದು? ಇಂಟ್ರೆಸ್ಟ್ ರಿಸೀವ್ಡ್ ಸರ್. ಓಕೆ ಇಂಟ್ರೆಸ್ಟ್ ರಿಸೀವ್ಡ್. ನೆಕ್ಸ್ಟ್ ಏನು ಬರುತ್ತೆ? ಡಿಸ್ಕೌಂಟ್ ಬರುತ್ತಾ? ನೆಕ್ಸ್ಟ್ ಮತ್ತೇನು ಬರುತ್ತೆ ಬೇರೆ? ಓಕೆ ಫೈನ್. ಸೊ ಇಷ್ಟನ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವಾಗ ಅಸೆಟ್ಸ್ ಆಯಿತು, ಎಲ್ಲ ಇದರಲ್ಲೂ ಮಾಡಿದ್ವಿ ಅಂದ್ಕೊಂಡು. ಆಲ್ಮೋಸ್ಟ್ ಅಸೆಟ್ಸ್ ಆಗಿದೆ, ಬ್ಯಾಂಕ್ ಆಗಿದೆ, ಎಕ್ಸ್ಪೆನ್ಸ್ ಆಗಿದೆ, ಲೈಬಿಲಿಟಿ ಆಗಿದೆ. ಸೊ ಅದರ್ ಕರೆಂಟ್ ಅಸೆಟ್ಸ್ ಆಗಿದೆ, ಕರೆಂಟ್ ಲೈಬಿಲಿಟಿ ಆಗಿದೆ, ರೆವಿನ್ಯೂ ಆಗಿದೆ. ಸೊ ಇವಾಗ ಇಷ್ಟಾಗಿದೆ. ಸೊ ಇಷ್ಟಲ್ಲದೇನು ನಿಮಗೆ ಡಿಫ್ರೆಂಟ್ ಇನ್ನು ಬೇರೆ ಬೇರೆ ಕ್ರಿಯೇಟ್ ಮಾಡಬೇಕು ನಾವು. ಓಕೆ ಸೊ ಅದೆಲ್ಲ ನೀವು ಸಿನಾರಿಯೋಸ್ ವೈಸ್ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಿಮಗೆ ಸುಮ್ಮನೆ ಬರೀ ಜಿ ಎಲ್ನೇ ಕ್ರಿಯೇಟ್ ಮಾಡ್ತಾ ಇದ್ದರೆ ಬೋರ್ ಹೊಡ್ಬಿಡುತ್ತೆ. ಓಕೆ ಸೊ ಸುಮಾರು ಜಿ ಎಲ್ಸ್ನ ಇನ್ನೂ ಕ್ರಿಯೇಟ್ ಮಾಡಬೇಕು. ಸೊ ಬೇಸ್ಡ್ ಆನ್ ನಾನು ಹೇಳ್ತೀನಿ ನಿಮಗೆ. ಸೊ ಯಾವಾಗ ಬರುತ್ತೆ ಅದೆಲ್ಲ ಸಿನಾರಿಯೋಸು, ಸೊ ಯಾವ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ ಸೊ ಇವಾಗ ನಿಮಗೆ ಜಿ ಎಲ್ ಅಕೌಂಟ್ ಕ್ರಿಯೇಷನ್ನು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ನಿಮಗೆ? ಜಿ ಎಲ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು? ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ನೋ. ಓಕೆ ಸೊ ನೀವು ಕೂಡ ಜಿ ಎಲ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿ ಸಿಸ್ಟಮಲ್ಲಿ. ಸೊ ಆಮೇಲೆ ನಾವು ಪೋಸ್ಟಿಂಗ್ಸ್ನ ಟ್ರೈ ಮಾಡೋಣ. ಓಕೆ ಸೊ ಇವಾಗ ನಾನು ಪೋಸ್ಟಿಂಗ್ಸ್ನ ಒಂದು 1 or 2 ಪೋಸ್ಟಿಂಗ್ಸ್ನ ಹೇಳ್ಬಿಡ್ತೀನಿ, ತೋರಿಸ್ತೀನಿ ಸಿಸ್ಟಮಲ್ಲಿ. ಸೊ ಅದಾದಮೇಲೆ ಬೇರೆದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸೊ ಇವಾಗ ಜಿ ಎಲ್ ಪೋಸ್ಟಿಂಗ್ಸ್ ಮಾಡಬೇಕು. ಓಕೆ ಜಿ ಎಲ್ ಟು ಜಿ ಎಲ್ ಪೋಸ್ಟಿಂಗ್ಸ್ ಮಾತ್ರ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ತಲೆಯಲ್ಲಿ ಇಟ್ಕೊಳ್ಳಿ.
ಸೊ ಇವಾಗ ಜಿ ಎಲ್ ಪೋಸ್ಟಿಂಗ್ಸ್ ಮಾಡಬೇಕು ನಾವು. ಸೊ ಜಿ ಎಲ್ ಪೋಸ್ಟಿಂಗ್ಸ್ ಮಾಡೋದಕ್ಕೆ ಟಿ ಕೋಡ್ ಏನು ಅಂದರೆ FB50. ಸೊ ಇದು ಬಂದ್ಬಿಟ್ಟು ಜಿ ಎಲ್ ಅಕೌಂಟ್ ಡಾಕ್ಯುಮೆಂಟ್ ಅಂತ. ಓಕೆ, ಸೊ ಇಲ್ಲಿ ಹಾಕೊಂಬಿಡಿ. ಸೊ ಜಿ ಎಲ್ ಕ್ರಿಯೇಷನ್ಸ್ ಆದಮೇಲೆ ಜಿ ಎಲ್ ಡಾಕ್ಯುಮೆಂಟ್ ಪೋಸ್ಟಿಂಗ್. Okay, so GL doc post. So FB50. Okay. ಸೊ ಇವಾಗ ಜಿ ಎಲ್ ಅಕೌಂಟ್ನ ಪೋಸ್ಟ್ ಮಾಡಿ. ಸೊ ಡಾಕ್ಯುಮೆಂಟ್ ಡೇಟ್ ಹಾಕ್ಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಮಾಡ್ತಾ ಇದ್ದೀನಿ ಪೋಸ್ಟಿಂಗ್ ಅಂತ ಇಟ್ಕೊಳ್ಳಿ. ಸೊ ಇವತ್ತಿನ ಡೇಟ್ ಹಾಕ್ಬೇಕು. ಸೊ 8/12/2025. ಓಕೆ, ಸೊ ಇದು ಡಾಕ್ಯುಮೆಂಟ್ ಡೇಟ್. ಸೊ ಪೋಸ್ಟಿಂಗ್ ಡೇಟ್, ಇದು ಪೋಸ್ಟಿಂಗ್ ಡೇಟ್. ಡಾಕ್ಯುಮೆಂಟ್ ಡೇಟ್ಗೂ ಪೋಸ್ಟಿಂಗ್ ಡೇಟ್ಗೂ ಡಿಫ್ರೆನ್ಸ್ ಇದೆ. ಸೊ ಡಾಕ್ಯುಮೆಂಟ್ ಡೇಟ್ಗೂ ಪೋಸ್ಟಿಂಗ್ ಡೇಟ್ಗೂ ಏನು ಡಿಫ್ರೆನ್ಸ್ ಅಂದರೆ, ಸೊ ಡಾಕ್ಯುಮೆಂಟ್ ಡೇಟ್ ಬಂದ್ಬಿಟ್ಟು ಸೊ ನೀವು ಯಾವಾಗ ಡಾಕ್ಯುಮೆಂಟ್ ರೆಕಾರ್ಡ್ ಮಾಡ್ತೀರಾ ಅಂತ ಅಕೌಂಟ್ಸಲ್ಲಿ. ಪೋಸ್ಟಿಂಗ್ ಬಂದ್ಬಿಟ್ಟು ಅದನ್ನು ನೀವು ಯಾವಾಗ ಸಿಸ್ಟಮಿಗೆ ಎಂಟ್ರಿ ಮಾಡ್ತಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನೀವು ಇನ್ವಾಯ್ಸ್ ಬಂದ್ಬಿಟ್ಟು ನಿಮಗೆ ಸೊ ಯಾವುದೋ ಡೇಟಲ್ಲಿ ಒಂದು ಜನರೇಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಡಾಕ್ಯುಮೆಂಟ್. ಬಟ್ ನೀವು ಸಿಸ್ಟಮ್ಗೆ ಯಾವತ್ತು ಎಂಟರ್ ಮಾಡ್ತಿದ್ದೀರಾ ಸೊ ಆ ಡೇಟ್ನ ಕೂಡ ನಾವು ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಡಾಕ್ಯುಮೆಂಟ್ ಡೇಟ್ಗೂ ಪೋಸ್ಟಿಂಗ್ ಡೇಟ್ ಎರಡನ್ನೂ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಎರಡರಲ್ಲಿ ಎರಡನ್ನೂ ಮ್ಯಾಂಡೇಟರಿ ಫೀಲ್ಡು. ಸೊ ಎರಡರಲ್ಲೂ ಡಿಫ್ರೆನ್ಸ್ ಏನು ಅಂದರೆ, ಪೋಸ್ಟಿಂಗ್ ಡೇಟ್ ಅಂದರೆ ನೀವು ಯಾವಾಗ ಸಿಸ್ಟಮ್ಗೆ ಎಂಟ್ರಿ ಮಾಡ್ತಿದ್ದೀರಾ ಅಂತ. ಸೊ ಇದು ಡಾಕ್ಯುಮೆಂಟೆಡ್ ಯಾವಾಗ ಆಗಿದೆ ಅಂತ ಡೇಟ್. ಓಕೆ, ಸೊ ಇವಾಗ ಇಲ್ಲಿ ಎಕ್ಸಾಂಪಲ್ ನಾವು ಇವಾಗ ಒಂದು ಎಕ್ಸ್ಪೆನ್ಸಸ್ ಯಾವುದೋ ಒಂದು ಎಕ್ಸ್ಪೆನ್ಸಸ್ಸಿಂದ ಬುಕ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಎಕ್ಸ್ಪೆನ್ಸಸ್ಗೆ ಬುಕ್ ಮಾಡ್ತಾ ಇದ್ದರೆ ಸೊ ಅದ್ರದ್ದು ಏನಾದ್ರು ಡಿಸ್ಕ್ರಿಪ್ಷನ್ ಹಾಕಂಗಿದ್ರೆ ಹಾಕ್ಬೋದು. ಸೊ ಅಲ್ಲಿ ಎಕ್ಸಾಂಪಲ್ ನಾನು ಪರ್ಚೇಸು ಅಥವಾ ಏನೋ ಒಂದು ಬಿಲ್ ಪೇ ಮಾಡ್ತಾ ಇದ್ದೀನೋ ಏನೋ ಒಂದು ಬರುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು ಎಕ್ಸ್ಪೆನ್ಸಸ್ ಜಲ್ಲಿ ಏನೇನು ಕ್ರಿಯೇಟ್ ಮಾಡಿದ್ದೀವಿ ಹೇಳಿ. ಸೊ ಹೈರಿಂಗ್ ವೆಹಿಕಲ್ಸ್ ಅಂತ ಮಾಡಿದ್ದೀವಿ. ಓಕೆ, ಆ್ಯಂಡ್ ರೆಂಟ್ ಪೇಯಬಲ್ ಅಂತ ಮಾಡಿದ್ದೀವಿ. ಓಕೆ, ಸೊ ಈ ಥರ ಇದ್ದಾಗ ಓಕೆ ಪರ್ಟಿಕ್ಯುಲರ್ ಈ ಥರ ಇದ್ದಾಗ ಸೊ ಲೇಬರ್ ಕಾಸ್ಟಿಂಗ್ ಎಲ್ಲ ಬರುತ್ತಲ್ವ. ಸೊ ಅದನ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕೋಬೇಕು. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ರೆಂಟ್ನೇ ಅಂದ್ಕೊಳ್ಳಿ. ಓಕೆ, ಸೊ ರೆಂಟ್ ಪೇಯ್ಡ್ ಅಂತ. ಓಕೆ, ಇವಾಗ ಜಿ ಎಲ್. ಸೊ ಇವಾಗ ರೆಂಟ್ನ ಪೇ ಮಾಡಿದಾಗ ಸೊ ಎಂಟ್ರೀಸ್ ಏನು ಬರುತ್ತೆ, ಅಕೌಂಟಿಂಗ್ ಎಂಟ್ರೀಸು. ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಇವಾಗ ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ನಾವು ಇವಾಗ ರೆಂಟ್ ಜಿ ಎಲ್ ತೊಗೋಬೇಕು. ಸೊ ರೆಂಟ್ ಜಿ ಎಲ್ನ ಏನಂತ ಕ್ರಿಯೇಟ್ ಮಾಡಿದ್ವಿ ನಮಗೆ ಗೊತ್ತಿಲ್ಲ. ನಾವು ರೆಂಟ್ ಜಿ ಎಲ್ ಯಾರು ಕ್ರಿಯೇಟ್ ಮಾಡಿದ್ವಿ, ಸೀರೀಸ್ ನಮಗೆ ಏನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮಗೆ ಅಟ್ಲೀಸ್ಟ್ ಆ ಸೀರೀಸ್ ಗೊತ್ತು ಅಂದರೆ ಇಲ್ಲಿ ಸೀರೀಸ್ ಹಾಕ್ಬಿಟ್ರೆ ಬಂದ್ಬಿಡುತ್ತೆ. ಎಕ್ಸ್ಪೆನ್ಸಸ್ ಅಲ್ವಾ. ಸೊ 4 ಹಾಕಿದ ತಕ್ಷಣ ಅದರಲ್ಲಿ ಏನೇನು ಕ್ರಿಯೇಟ್ ಮಾಡಿದ್ವಿ ಎಲ್ಲ ಬಂದ್ಬಿಡುತ್ತೆ. ನಿಮ್ಗೆ ಅದು ಗೊತ್ತಿಲ್ಲ ಅಂದರೆ ಇಲ್ಲಿ ಸರ್ಚ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಒಂದು ಡ್ರಾಪ್ ಡೌನ್ ಒಂದು ಲೇಔಟ್ ತೊಗೊಳೋಗುತ್ತೆ, ಡ್ರಾಪ್ ಡೌನ್ ಲೇಔಟ್ಗೆ. ಸೊ ಅಲ್ಲೋದ್ರೆ ನೀವು ರೇಂಜಸ್ ಎಲ್ಲ ಚೆಕ್ ಮಾಡ್ಬೋದು ಯಾವ ಚಾರ್ಟ್ ಆಫ್ ಅಕೌಂಟಲ್ಲಿ. ಸೊ ಎಲ್ಲಿಂದ ಯಾವ ರೇಂಜಿಗೆ ಬೇಕು. ಸೊ ನೀವು ಇಲ್ಲಿ ಟಿಕ್ ಮಾರ್ಕ್ ಕೊಟ್ಟರೆ ಇಲ್ಲ ಜಿ ಎಲ್ ಅಕೌಂಟ್ ಗೊತ್ತಿದ್ರೆ ಹಾಕ್ಬೋದು. ಇಲ್ಲಾಂದ್ರೆ ಟಿಕ್ ಮಾರ್ಕ್ ಕೊಟ್ಟರೆ ಡೈರೆಕ್ಟ್ ನಿಮಗೆ ಫುಲ್ ಎಲ್ಲ ತೋರಿಸುತ್ತೆ ಜಿ ಎಲ್ಸ್. ಸೊ ಈ ಜಿ ಎಲ್ಸ್ ಈ ಕಂಪನಿ ಕೋಡಲ್ಲಿ ಏನೇನು ಜಿ ಎಲ್ ಕ್ರಿಯೇಟ್ ಮಾಡಿದೀವೋ ಸೊ ಎಲ್ಲ ಜಿ ಎಲ್ಸ್ನು ತೋರಿಸುತ್ತೆ ಸಿಸ್ಟಮಲ್ಲಿ. ಸೊ ಅವಾಗ ನೀವು ರೆಂಟ್ದು ಯಾವುದು ನೀವು ರೆಂಟ್ ಪೇಯ್ಡ್ ಅಲ್ವಾ, ಪೇಯಬಲ್ ಅಲ್ವಾ ಮಾಡಿದ್ದು. ಸೊ ನೀವು ಅದನ್ನು ತಗೋಬೋದು. ಸೊ 4 ಸೀರೀಸ್. ಸೊ ರೆಂಟ್ ಪೇಗೆ ಎಲ್ಲಿದೆ, ರೆಂಟ್ ಪೇಯ್ಡ್ ಇಲ್ಲಿದೆ. ಸೊ ಈ ಜಿ ಎಲ್ಲ ತೊಗೋಬೋದು. ಸೊ ಇಲ್ಲ ಅಲ್ಲಿ 4 ಸೀರೀಸ್ ಹಾಕಿದ್ರೆ ಅಲ್ಲಿ ಡೈರೆಕ್ಟಾಗಿ ಬರುತ್ತೆ. ಸೊ ಅದು ಆ ಥರ ತೊಗೋಬೇಕು. ಓಕೆ, ಸೊ ನೆಕ್ಸ್ಟ್ ಇಟ್ ವಿಲ್ ಬಿ ಡೆಬಿಟ್. ಫಾರ್ ಎಕ್ಸಾಂಪಲ್ 10,000 ಅನ್ಕೊಂಡು 10,000 ರೂಪೀಸ್ನ ಪೇ ಮಾಡ್ತಾಯಿದ್ವಿ. ಓಕೆ, ಸೊ ಇವಾಗ ನೆಕ್ಸ್ಟು ಅದೇನಿರುತ್ತೆ ಕ್ರೆಡಿಟ್ ಆವತ್ತು ಬ್ಯಾಂಕಿಗೆ ಅಲ್ವಾ. ಸೊ ಬ್ಯಾಂಕ್ ಜಿ ಎಲ್ಸ್ ಯಾವ್ದು ತೊಗೋಬೇಕು ನಾವು ಇವಾಗ. ಸೊ ಬ್ಯಾಂಕ್ ನಂಗೆ ಔಟ್ ಗೋಯಿಂಗ್ ತೊಗೋಬೇಕು ಅಂತ ಹೇಳಿದ್ದೆ. ಔಟ್ ಗೋಯಿಂಗ್ ಪೇಮೆಂಟ್ ಏನೇ ಮಾಡಿದ್ರು ಸೊ ಔಟ್ ಗೋಯಿಂಗ್ ತೊಗೋಬೇಕು ಅಂತ. ಓಕೆ, ಸೊ ಇವಾಗ ಔಟ್ ಗೋಯಿಂಗ್ ತೊಗೊಂಡಿದ್ದೀನಿ ನಾನು, ಇದು ಕ್ರೆಡಿಟ್ ಆಗುತ್ತೆ. ಸೊ ಕ್ರೆಡಿಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಅಮೌಂಟು ಏನು ಅಮೌಂಟ್ ಅಂದರೆ ಆ ಅಮೌಂಟು. ಸೊ ಇದಕ್ಕೆಲ್ಲ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ರೆಂಟ್ದು ಎಲ್ಲ ಅದಕ್ಕೂ ಬೇಕು ಅಂದರೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರ ಅಂದರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಅಂತ ಇಟ್ಕೊಳ್ಳೋಣ. ಸೊ ಇದು ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ತೊಗೊತೀನಿ ಇಟ್ಕೊಳ್ಳಿ. 18% ಅಂದ್ಕೊಳ್ಳಿ. 18% ಇನ್ಪುಟ್ ಟ್ಯಾಕ್ಸ್ ಅಂತ ತೊಗೊಂಡು ಎಷ್ಟು ನಮ್ದಲ್ವಲ್ಲ. ಒಂದು ಸೆಕೆಂಡ್. ಸೊ ಇವಾಗ ನನಗೆ ಇಲ್ಲಿ ನನಗೆ ಟ್ಯಾಕ್ಸ್ ಕೋಡ್ ತೋರಿಸ್ತಾ ಇಲ್ಲ ನೋಡಿ. ಸೊ ನಮ್ಮ ಟ್ಯಾಕ್ಸ್ ಕೋಡ್ಸ್ ನಾವು A1 A2 ಅಂತ ಕ್ರಿಯೇಟ್ ಮಾಡಿದ್ವಲ್ವಾ. ಸೊ ಆ ಟ್ಯಾಕ್ಸ್ ಕೋಡ್ಸ್ನ ತೋರಿಸ್ತಾ ಇಲ್ಲ ಇಲ್ಲಿ. ಸೊ ಅದಕ್ಕೆ ನಾವೇನು ಮಾಡಬೇಕು ಇವಾಗ, ಸೊ ನಮ್ಮ ಟ್ಯಾಕ್ಸ್ದು ಅಸೈನ್ ಆಗಿಲ್ಲ, ಅದನ್ನ ಅಸೈನ್ ಮಾಡ್ಕೋಬೇಕು. ಇನ್ನೊಂದು ಸ್ಕ್ರೀನ್ ಓಪನ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸ್ಕ್ರೀನ್ ಓಪನ್ ಮಾಡ್ಕೊಂಡು OBBGಗೆ ಹೋಗಿ.
ಸೊ ಇಲ್ಲಿ ಕಂಟ್ರಿ ಐ ಎನ್ಗೆ ನಮ್ಮ ಟ್ಯಾಕ್ಸ್ ಪ್ರೊಸೀಜರ್ ಅಸೈನ್ ಆಗಿರಬೇಕು ಐ ಎನ್ಗೆ. ಬೇರೆ ಯಾರು ಅಸೈನ್ ಆಗಿದೆ ನನಗೆ ಗೊತ್ತು. ಸೊ ಅದಕ್ಕೋಸ್ಕರನೇ ಎರರ್ ತೋರಿಸ್ತಾ ಇರೋದು. ಓಕೆ, ಸೊ ಇಲ್ಲಿ ಸೊ ಐ ಎನ್ಗೆ ಯಾರೋ ಎಫ್ ಎಸ್ ಎಚ್ ಟ್ಯಾಕ್ಸ್ ಅಂತ ಆಗಿದೆ. ಸೊ ಇವಾಗ ನಾವೇನು ಮಾಡೋಣ, ನಮ್ಮ ಟ್ಯಾಕ್ಸ್ ಪ್ರೊಸೀಜರ್ಸ್ನ ಹಾಕೋಬೇಕು, ಪೋಸ್ಟಿಂಗ್ ಮಾಡ್ಬೇಕು. ಈಗ ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೂ ಕೂಡ ಅಷ್ಟೇ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗ್ತಾ ಇಲ್ಲ ಅಂದರೆ ಈ ಚೇಂಜಸ್ನ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಮತ್ತೆ ಚೇಂಜ್ ಮಾಡಿದ್ರೂ ಏನು ತಲೆ ಕೆಡಿಸ್ಕೊಬೇಡಿ, ಆ ಟೈಮ್ ಬೀಯಿಂಗ್ ನೀವು ಅದನ್ನ ಚೇಂಜಸ್ ಮಾಡಿರಬೇಕು. ಸೊ ಇವಾಗ ನಾನು ಇನ್ಪುಟ್ ಟ್ಯಾಕ್ಸು ನಮ್ಮದು ಇದೆಯಲ್ಲಪ್ಪ 18% ಇಟ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟು ಸೊ ಇಲ್ಲಿ ಸೊ ಡೀಟೇಲ್ಸ್ಗೆ ಹೋಗಿ, ಸೊ ಇಲ್ಲಿ ನೋಡಿ ಪೋಸ್ಟಿಂಗ್ ಪೀರಿಯಡ್ 5 is ನಾಟ್ ಓಪನ್ ಅಂತ ಎರರ್ ಬಂತು ನನಗೆ. ಸೊ ಈ ಎರರ್ ಏನಕ್ಕೆ ಬರ್ತಿದೆ ಅಂದರೆ ನಾವು ಪೋಸ್ಟಿಂಗ್ ಪೀರಿಯಡ್ನ ಓಪನ್ ಮಾಡಿಲ್ಲ ಅಂತ ಎರರ್ ತೋರಿಸ್ತಾ ಇದೆ. ಓಕೆ, ಸೊ ಪೋಸ್ಟಿಂಗ್ ಪೀರಿಯಡ್ನ ಓಪನ್ ಮಾಡೋಣ. ಸೊ ಪೋಸ್ಟಿಂಗ್ ಪೀರಿಯಡ್ ಹೆಂಗೆ ಓಪನ್ ಮಾಡೋದು? ಸೊ ಇವಾಗ OB52 ಮಾಡೋಣ. ಸೊ ನಿಮಗೆ ನಾನು ಆಲ್ರೆಡಿ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಕ್ರಿಯೇಟ್ ಮಾಡಿದಾಗ ತೋರಿಸಿದ್ದೆ, ಬಟ್ ನಾನು ಓಪನ್ ಮಾಡಿರಲಿಲ್ಲ ಕಂಪ್ಲೀಟು, ನಿಮಗೆ ಯಾಕೆಂದರೆ ಎರರ್ ಬಂದಾಗ ಗೊತ್ತಾಗುತ್ತೆ ಅಂತಾನೆ. ಸೊ ಇವಾಗ TATMಗೆ ಹೋಗಿ, ಸೊ OB50 TATMಗೆ ಹೋಗಿ ನಾನು ಬರೀ 1 to 2 ಪೀರಿಯಡ್ ಮಾತ್ರ ಮಾಡಿದ್ದೀನಿ. ಓಕೆ, ನಾನು ನಿಮ್ಗೆ ಹೇಳಿದ್ದೆ ನಮ್ಮದು ಫೈನಾನ್ಷಿಯಲ್ ಇಯರ್ ಬಂದ್ಬಿಟ್ಟು ಏಪ್ರಿಲ್ ಟು ಮಾರ್ಚ್ ಇರೋದ್ರಿಂದ ಏಪ್ರಿಲ್ ಫಸ್ಟ್ ಪೀರಿಯಡು, ಸೊ ಮೇ ಸೆಕೆಂಡ್ ಪೀರಿಯಡು, ಥರ್ಡ್ ಪೀರಿಯಡ್ ಬಂದ್ಬಿಟ್ಟು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಇವಾಗ ನಮಗೆ ಡಿಸೆಂಬರಲ್ಲಿ ಇದ್ದೀವಿ. ಸೊ ಡಿಸೆಂಬರ್ ಎಷ್ಟನೇ ಪೀರಿಯಡ್ ಆಗುತ್ತೆ ಆ್ಯಸ್ ಪರ್ ಫೈನಾನ್ಸ್ ಫಿಸ್ಕಲ್ ಇಯರ್ ಫೈನಾನ್ಷಿಯಲ್ ಇಯರ್? ಅದು 3 ಬರುತ್ತೆ. 3 ಬರುತ್ತಾ? ಹೆಂಗೆ 3 ಬರುತ್ತೆ? ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್. ಕ್ವಾರ್ಟರ್ ಅಲ್ಲ, ಪೀರಿಯಡ್ ನಾವು ಮಂತ್ಲಿ ಓಪನ್ ಮಾಡೋದಲ್ವಾ? ಕ್ವಾರ್ಟರ್ ಏನು ಕನ್ಸಿಡರ್ ಮಾಡ್ತಿದ್ದೀರಾ? 9 12 ಬರುತ್ತೆ. 9 ಬರುತ್ತೆ. 12 ಹೆಂಗೆ ಬರುತ್ತೆ? ಏಪ್ರಿಲಿಂದ ಸ್ಟಾರ್ಟ್ ಆದರೆ ಓಕೆ, ಏಪ್ರಿಲಿಂದ ನಮ್ಮ ಫಿಸ್ಕಲ್ ಇಯರ್ ಸ್ಟಾರ್ಟ್ ಆಗೋದೇ ಏಪ್ರಿಲಿಂದ ಅಲ್ವಾ? ಹೌದೌದು ಸರ್, 9 ಬರುತ್ತೆ ಸರ್. ಸೊ ಇವಾಗ 9 ಹಾಕೋಣ. ಓಕೆ, ಸೊ ಇಲ್ಲಿ 9 ಹಾಕಿದ್ರೆ ನಮಗೆ ಆಟೋಮೆಟಿಕ್ ಸಿಸ್ಟಮ್ ಅಲೋ ಮಾಡುತ್ತೆ. ಓಕೆ, ಸೇವ್ ಮಾಡಿ, ಇಲ್ಲಿ ಕ್ಲೋಸ್ ಮಾಡಿಬಿಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಅಲೋ ಮಾಡ್ತಿರಲಿಲ್ಲ ಅಲ್ವಾ? ಸೊ ಇವಾಗ ಎಂಟರ್ ಕೊಡೋಣ, ಎಂಟರ್. ಸೊ ಇವಾಗ ಏನು ತೋರಿಸ್ತಾ ಇದೆ ಅಂದರೆ 1D ಡಸ್ ನಾಟ್ ಎಕ್ಸಿಸ್ಟ್ ಇನ್ TATM ಅಂತ ತೋರಿಸ್ತಾ ಇದೆ. ಸೊ 1D TATM ಅಲ್ಲಿ ಎಕ್ಸಿಸ್ಟ್ ಇಲ್ವಾ? ನಾವು ಕ್ರಿಯೇಟ್ ಮಾಡಿದ್ವಿ TATM ಅಲ್ಲಿ, ಏನಕ್ಕೆ ತೋರಿಸ್ತಾ ಇದ್ದೀರಾ? ಓಕೆ, 1Dನೇ ಅಲ್ವಾ ನಾವು ಕ್ರಿಯೇಟ್ ಮಾಡಿದ್ದು? ಲೆಟ್ ಮಿ ಚೆಕ್. ಟ್ಯಾಕ್ಸ್ ಕೋರ್ಸ್ 1D 18% ಕರೆಕ್ಟಾಗಿದೆ. ಔಟ್ ಗೋಯಿಂಗ್ ಯೂಸ್ ಮಾಡೋದಕ್ಕೆ ಸರ್ ಇದು, ಅದು ಇನ್ಕಮಿಂಗ್ ಅಲ್ವಾ? ಏನು ಅರ್ಥ ಆಗಲಿಲ್ಲ. ಇಲ್ಲ, ಇನ್ಪುಟ್ ಟ್ಯಾಕ್ಸ್ನ ಪರ್ಚೇಸ್ ಮಾಡಿದಾಗಲೇ ಯೂಸ್ ಮಾಡೋದು. ಏನಾದರೂ ಪರ್ಚೇಸ್ ಮಾಡಿದ್ರೆ, ಪೇ ಮಾಡಿದ್ರೆ ಎಕ್ಸ್ಪೆನ್ಸಸ್ಗೆ ಅದು ಕರೆಕ್ಟಾಗಿದೆ. ಸೊ ಲೆಟ್ ಮಿ ಗೋ ಬ್ಯಾಕ್ ಅಂಡ್ ಟ್ರೈ. ಸೊ FB50 ನಾವು ಬ್ಯಾಂಕ್ ಅಕೌಂಟ್ ಔಟ್ ಗೋಯಿಂಗ್ ತೊಗೊಂಡಿದ್ದೀರಿ ಸರ್. ಔಟ್ ಗೋಯಿಂಗ್ ಅಲ್ವ ಮತ್ತೆ ಪೇಮೆಂಟ್ ಮಾಡಬೇಕಾದ್ರೆ ಕರೆಕ್ಟಾಗಿದೆ, ಪೇ ಮಾಡ್ತಾ ಇದೀವಲ್ಲ. ಕರೆಕ್ಟಾಗಿದೆ, ಎಲ್ಲೋ ಮಿಸ್ ಮಾಡಿದೆ, ಚೆಕ್ ಮಾಡಿ. ಸೊ ಡೆಬಿಟ್, ಕ್ರೆಡಿಟ್ ವಿತೌಟ್ ಟ್ಯಾಕ್ಸು ಅಲೋ ಮಾಡುತ್ತೆ ಸಿಸ್ಟಮ್ ಇವಾಗ, ಯಾಕೆಂದರೆ ನಾವು ಬಟ್ ಮೇ ಬಿ ನಾವು ಕಂಟ್ರಿ ಏನಾದರೂ ಅಸೈನ್ ಮಾಡಿಲ್ವಾ? ಚೆಕ್ ಮಾಡ್ಬಿಡಿ. ಎಸ್, ಅದೇ ಯಾರು ಅನಿಸುತ್ತೆ. ಲೆಟ್ ಮಿ ಚೆಕ್. FTXP. ಓಕೆ, ಸೊ FTXPಲಿ ಕಂಟ್ರಿ ಡಿವಿಷನ್ IN. ಸೊ 1Dಗೆ ನಮಗೆ ಎರರ್ ಬರ್ತಾಯಿದೆ. ಸೊ ಇಲ್ಲಿ ಪ್ರಾಪರ್ಟೀಸ್ಗೆ ಹೋಗೋಣ. ಎಲ್ಲೋ ಒಂದು ಆಪ್ಷನ್ ಬರುತ್ತಲ್ಲ, ಕಂಟ್ರಿ ರೀಸನ್ ಇದೆ, ಏನಿದೆ ಕರೆಕ್ಟಾಗಿದೆಯಲ್ಲ. ಓಕೆ, ಸಾರಿ, ಇದು ಟ್ಯಾಕ್ಸ್ ಕೋಡ್ ಎರರಲ್ಲ, ಇದು ಟಾಲರೆನ್ಸ್ ಲಿಮಿಟ್ ಎರರ್ ಬರ್ತಾ ಇದೆ.
ಓಕೆ, ಸೊ ನಾನು ನಿಮಗೆ ನೋ ಅಮೌಂಟ್ ಟೋಲರೆನ್ಸ್ ರೇಂಜ್ ಎಂಟರ್ಡ್ ಇನ್ ದ TATM ಕಂಪನಿ ಕೋಡ್ ಅಂತ ಬಂತು. ಸೊ ನಿಮಗೆ ಟೋಲರೆನ್ಸ್ ಕ್ರಿಯೇಟ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ. ಸೊ ಇಲ್ಲಿ ಟೋಲರೆನ್ಸ್ ಕ್ರಿಯೇಟ್ ಮಾಡಿದಾಗ ಟೋಲರೆನ್ಸ್ ಸಾರಿ SIMG ಮಾಡಿದೆ ಅನ್ಸುತ್ತೆ. SIMG ಹೋಗೋಣ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್, ಲೆಡ್ಜರ್ parallel accounting, global parameters, functions, documents. Okay. Document numbers, documents, fiscal year, parallel accounting. This is for accounting principles. Okay. Fields, standard fields, customizations. Financial accounting, general ledger accounting. Open item clearing. Define tolerance group for physical accounts also. Yes. So ಇದರಲ್ಲಿ tolerance group. Sorry. ಓಕೆ, ಸೊ ಇಲ್ಲಿ ನಾನು ಟೋಲರೆನ್ಸ್ ಗ್ರೂಪ್ ಟು GL ಅಕೌಂಟ್ಸ್ದು ಏನೂ ಮೇಂಟೈನ್ ಮಾಡಿರಲ್ಲ, ಎಂಟಿ ಬಿಟ್ಟಿದ್ದೆ. ಸೊ ದಿಸ್ ಇಸ್ ಫೈನ್, ದಿಸ್ ಇಸ್ ನಾಟ್ ಅನ್ ಇಶ್ಯೂ. ಸೊ ಬಟ್ ಎಂಪ್ಲಾಯಿ ವೈಸ್ ಏನು ಮೇಂಟೈನ್ ಮಾಡಿದ್ದು ಚೆಕ್ ಮಾಡೋಣ. ಸೊ ಟೋಲರೆನ್ಸ್ ಗ್ರೂಪ್ ಫಾರ್ ಎಂಪ್ಲಾಯೀಸ್ TL. ಓಕೆ, ಸೊ ನಾನು ಇದರಲ್ಲಿ ಏನು ಮಾಡಿದ್ದೀನಿ, 100 ರೆವಿನ್ಯೂ, ಸೊ 100 ಎಕ್ಸ್ಪೆನ್ಸಸ್ನ ಮೇಂಟೈನ್ ಮಾಡಿದ್ದೀನಿ ಅಲ್ವಾ. ಸೊ ಇದಕ್ಕೆ ಏನಾದರೂ ಮೇ ಬಿ ಎರರ್ ತೋರಿಸ್ತಾ ಇದೆ ಅನ್ಸುತ್ತೆ. ಇರೋ ಒಂದು ಸೆಕೆಂಡ್, ಲೆಟ್ ಮಿ ಚೆಕ್. ಆ್ಯಂಡ್ ಅಸೈನ್ ಕೂಡ ಮಾಡಿದ್ದೆ ಇಲ್ಲ, ಅಸೈನ್ ಟೋಲರೆನ್ಸ್ ಗ್ರೂಪ್ T8. ಸಾರಿ, ಓಕೆ. ಸೊ ನಾವಿಲ್ಲಿ ನೋಡಿ ನಮ್ಮ ಯೂಸರ್ ಐಡಿಗೆ ನಾವಿಲ್ಲಿ ಏನೂ ಅಸೈನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರನೇ ಎರರ್ ತೋರಿಸ್ತಾ ಇದೆ. ಸೊ ನೀವು ಎಂಟ್ರೀಸ್, ಸೊ ಇಲ್ಲಿ ನಮ್ದು ಯೂಸರ್ ಐಡಿ ಹಾಕಬೇಕು. ಸೊ ನಮ್ಮ ಯೂಸರ್ ಐಡಿ ಏನೋ ಇಲ್ಲೇ ತೋರಿಸುತ್ತೆ ನೋಡಿ ನಿಮಗೆ. ಸೊ ಎಂಪ್ಲಾಯೀಸ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ಗೆ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ, ಸೊ ಎಂಪ್ಲಾಯೀಸ್ಗೆ S7GUI22 S7GUI22. ಓಕೆ, ಸೊ T8M ಸೇವ್. ಓಕೆ, ಸೊ ಇದು ಎಂಪ್ಲಾಯೀಸ್ದು, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಾನು ಅದು ಕ್ರಿಯೇಟ್ ಮಾಡಿಲ್ಲ, ಸೊ ಇದನ್ನು ಇಲ್ಲಿ ಆ್ಯಡ್ ಮಾಡ್ಬಿಡ್ತೀನಿ. ಬಟ್ ಟೋಲರೆನ್ಸ್ ನಾನು ಇಲ್ಲಿ ಆ್ಯಡೇ ಮಾಡಿಲ್ವಲ್ಲ, ಇಲ್ಲಿ ಮಾಡಿದ್ನಲ್ಲ, ಕರೆಕ್ಟ್. ಸೊ ಕ್ರಿಯೇಟ್ ಮಾಡಿದ್ದೀನಿ, ಬಟ್ ಯೂಸರ್ಸಿಗೆ ಅಸೈನ್ ಮಾಡೋದು ಮಾಡಿಲ್ಲ ನಾನು. ಸೊ ಅದಕ್ಕೋಸ್ಕರ ಎರರ್ ಬಂತು ಇಲ್ಲಿ ನೋಡಿ. ಸೊ ನಾನಿವಾಗ ಬ್ಯಾಕ್ ಹೋಗ್ತೀನಿ, ಇಲ್ಲಿ ನೋಡಿ ಅಸೈನ್ ಯೂಸರ್ಸ್ ಟು ಟೋಲರೆನ್ಸ್ ಗ್ರೂಪ್ ಅಂತ. ಸೊ ಇದನ್ನು ಮೇಂಟೈನ್ ಮಾಡಿಲ್ಲ, ಇವೆರಡು ಮಾಡಿದ್ದೆ ಬಟ್ ಅದನ್ನು ಮೇಂಟೈನ್ ಮಾಡಿಲ್ಲ ನಾನು. ಸೊ ಇಲ್ಲಿ ಹಾಕ್ಬಿಡ್ತೀನಿ ನಾನು ಅಸೈನ್
tolerance groups. Okay, so same TATMA ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದಕ್ಕೇನು ಟಿ ಕೋಡ್ ಇದೆ ಚೆಕ್ ಮಾಡೋಣ. ಸೊ ಟಿ ಕೋಡ್ ಪರ್ಟಿಕ್ಯುಲರ್ ಟಿ ಕೋಡ್ ಏನಿಲ್ಲ. ಓಕೆ, ಸೊ ಲೀಟ್. ಸೊ ಇವಾಗ ಅಸೈನ್ ಮಾಡಿದ್ದೀನಿ. ಸೊ ಲೆಟ್ ಮಿ ಟ್ರೈ ಅಗೇನ್. ಸೊ ಅಗೇನ್ ಐ ಹ್ಯಾವ್ ಟು ಗೋ ಬ್ಯಾಕ್, ಕಮ್ ಅಗೇನ್ W50 date. ಸೊ ಇವಾಗ ಟ್ರೈ ಮಾಡೋಣ. ಸೊ ಇವಾಗ ಏನು ಬರ್ತಿದೆ. ಓಕೆ, ಸೊ ಇವಾಗ ಬಂದ್ಬಿಟ್ಟು ಇದು ಎಕ್ಸ್ಪೆನ್ಸಸ್ ಜಿ ಎಲ್ ಆಗಿರೋದ್ರಿಂದ ಸೊ ನಾವು ಜಿ ಎಲ್ ಅಲ್ಲಿ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿಲಿ ಮೇಂಟೈನ್ ಮಾಡಿದ್ವಿ ಈ ಜಿ ಎಲ್ನ, ರೈಟ್. ಸೊ ಅದನ್ನು ತೋರಿಸ್ಬಿಡ್ತೀನಿ ಇನ್ನೊಂದು ಸ್ಕ್ರೀನಲ್ಲಿ. ಸೊ ಗೋ ಬ್ಯಾಕ್. ಸೊ FS00ದಲ್ಲಿ ನಾವು ಈ ಜಿ ಎಲ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅವಾಗ ನಾವು ಕಾಸ್ಟ್ ಕ್ಯಾಟಗರಿನ ಮೇಂಟೈನ್ ಮಾಡಿದ್ವಿ, ನೆನಪಿದೆಯಾ? ಸೊ ಈ ಜಿ ಎಲ್ಗೆ, ಸೊ ಈ ಪರ್ಟಿಕ್ಯುಲರ್ ಜಿ ಎಲ್ಗೆ. ಓಕೆ, ಸೊ ಕಂಟ್ರೋಲ್ ಡೇಟಾದಲ್ಲಿ ನಾವೇನು ಮಾಡಿದ್ವಿ, ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿಲಿ 1 ಅಂತ ಮೇಂಟೈನ್ ಮಾಡಿದ್ವಿ. ಸೊ ಇದು ಪ್ರೈಮರಿ ಕಾಸ್ಟ್ ಆರ್ ರೆವಿನ್ಯೂ ಆಗಿರೋದ್ರಿಂದ ಸೊ ಇದಕ್ಕೆ ಕಾಸ್ಟ್ ಆಬ್ಜೆಕ್ಟ್ಸ್ ಮ್ಯಾಂಡೇಟ್ರಿ. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಅಸೈನ್ ಮಾಡೋದು. ಓಕೆ, ಸೊ ಇದು ಮ್ಯಾಂಡೇಟ್ರಿ ಆಗಿರೋದ್ರಿಂದ ನಾವು ಕಾಸ್ಟ್ ಸೆಂಟರ್ಸ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಲ್ಲ ಸಿಸ್ಟಮಲ್ಲಿ, ಸೊ ನಾವು ಕಾಸ್ಟ್ ಸೆಂಟರ್ಸ್ನ ಮೇಂಟೈನ್ ಮಾಡಬೇಕು ಇವಾಗ. ಓಕೆ, ಸೊ ಇವಾಗ ಸೊ ನಾವು ಕಾಸ್ಟ್ ಸೆಂಟರ್ನ ಮೇಂಟೈನ್ ಮಾಡ್ತೀವಿ. ಕಾಸ್ಟ್ ಸೆಂಟರ್, ಸೊ ನಾವೇನು ಕಾಸ್ಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ದೀವಿ 10. ಸೊ ಇದು ಯಾವುದೇ ಇದೆಯಲ್ಲ, ಯಾವುದಾದ್ರು ತೊಗೋಬೋದು ನೀವು. ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದೋ 10101 ಆನೆಕಲ್ಲಿದೆ, ಅದೇ ತೊಗೊತೀನಿ. ನೆಕ್ಸ್ಟ್ ಕ್ಲಿಕ್ ಆನ್ ಎಂಟರ್. ಸೊ ಇವಾಗ ಇಲ್ಲಿ ಪ್ರಾಫಿಟ್ ಸೆಂಟರ್ಸ್ ಫೀಲ್ಡ ಕೇಳ್ತಾ ಇದೆ. ಸೊ ಏನಕ್ಕೆ ಅಂದರೆ ಬ್ಯಾಂಕ್ ಅಕೌಂಟ್ ಆಗಿರೋದ್ರಿಂದ ಇದಕ್ಕೆ ಪ್ರಾಫಿಟ್ ಸೆಂಟರ್ ಫೀಲ್ಡು ಇಂಪಾರ್ಟೆಂಟ್. ಸೊ ಓಕೆ, ನಾಕ್ ಆಫ್ ಮಾಡೋಕ್ಕೆ ಬೇಕೇ ಬೇಕು. ಓಕೆ, ಸೊ ಅದನ್ನ ತಲ್ಲಿಟ್ಕೊ. ಸೊ ನೆಕ್ಸ್ಟ್ ಪ್ರಾಫಿಟ್ ಸೆಂಟರ್ ಬಂದ್ಬಿಟ್ಟು 1010 ಎಂಟರ್. ಸೊ ನೋಡಿ ಇವಾಗ ಟ್ಯಾಕ್ಸ್ ಕೋಡ್ ತೊಗೊಂತು, ಜಸ್ಟ್ ಬ್ಯಾಕ್ ಹೋಗಿ ಬಂದಿದ್ದಕ್ಕೆ ಟ್ಯಾಕ್ಸ್ ಕೋಡ್ ತೊಗೊಂತು, ಏನು ಇಶ್ಯೂ ಇಲ್ಲ. ಓಕೆ, ಸೊ ಇವಾಗ ಸ್ಟಿಮ್ಯುಲೇಟ್, ಕ್ಲಿಕ್ ಆನ್ ಸ್ಟಿಮ್ಯುಲೇಟ್. ಸೊ ಸ್ಟಿಮ್ಯುಲೇಟ್ ಕ್ಲಿಕ್ ಮಾಡಿದೆ. ಸೊ ಇವಾಗ ತೋರಿಸ್ತಾ ಇದೆ ಡೆಬಿಟು ಕ್ರೆಡಿಟ್ ಅಂತ, ಬಟ್ ನನಗೆ ಟ್ಯಾಕ್ಸ್ ಏನೂ ಕ್ಯಾಲ್ಕುಲೇಟ್ ಆಗಿಲ್ಲ ಇಲ್ಲಿ. ಓಕೆ, ಸೊ ನಾವೇನು ಮಾಡಬೇಕು, ಇಲ್ಲಿ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಒಂದು ಟ್ಯಾಬ್ ಇದೆ ನೋಡಿ, ಇದು ಡಿಸೇಬಲ್ ಆಗಿದೆ. ಸೊ ಇದನ್ನು ಎನೇಬಲ್ ಮಾಡಬೇಕು. ಸೊ ಅಗೇನ್ ಐ ವಿಲ್ ಕ್ಲೋಸ್ ದಿಸ್. ಸೊ ಅಗೇನ್ ಬ್ಯಾಕ್ ಬಂತು ಮತ್ತೆ. ಸೊ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತ. ಸೊ ಇದನ್ನ ಎನೇಬಲ್ ಮಾಡಿ. ಸೊ ಇವಾಗ ಸ್ಟಿಮ್ಯುಲೇಟ್ ಮಾಡೋಣ. ಎಂಟರ್ ಕೊಡಿ. ಸೊ ಇವಾಗ ನೋಡಿ ಎಂಟ್ರಿ ಟ್ಯಾಕ್ಸ್ ಕೂಡ ಸ್ಪ್ಲಿಟ್ ಆಯಿತು, ಕರೆಕ್ಟ್. ಸೊ ಇವಾಗ ಟ್ಯಾಕ್ಸ್ ಏನು ಸ್ಪ್ಲಿಟ್ ಆಯಿತು, ನಾವು ಏನು ಪರ್ಸೆಂಟೇಜ್ ಮೇಂಟೈನ್ ಮಾಡಿದ್ವಲ್ವಾ, ಸೊ ಆ್ಯಸ್ ಪರ್ ದಟ್ ಪರ್ಸೆಂಟೇಜ್ ವೈಸೇ ಸ್ಪ್ಲಿಟ್ ಆಗಿದೆ ಇವಾಗ. ಓಕೆ, ಸೊ ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಯಾವಾಗಲೂ ನೀವೇನೇ ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ ಮಾಡೋದು ಅದನ್ನ ಟೆಸ್ಟ್ ಮಾಡಬೇಕಲ್ವಾ. ಸೊ ನಾವು ಆ ಥರ ಟೆಸ್ಟ್ ಮಾಡಿದ್ರೇ ನಮಗೆ ಗೊತ್ತಾಗೋದು. ಓಕೆ, ಸೊ ಅದಕ್ಕೋಸ್ಕರ ಸೊ ಇವಾಗ ನಾವು ಟ್ಯಾಕ್ಸ್ ಕೋಡ್ ತೊಗೊಂಡ್ರೆ ಒಂದ್ಸಲ ಚೆಕ್ ಮಾಡಿದೆ, ಇದಕ್ಕೆ ನೀವು ಟ್ಯಾಕ್ಸ್ ಪೋಸ್ಟ್ ಮಾಡ್ತೀರಾ ಇಲ್ವಾ ಸೆಕೆಂಡ್ರಿ, ಬಟ್ ನಾವು ಚೆಕ್ ಮಾಡಬೇಕು. ಓಕೆ, ಸೊ ಇವಾಗ ಇದು ಟ್ಯಾಕ್ಸು ಕ್ಯಾಲ್ಕುಲೇಟ್ ಆಗ್ತಾ ಇದೆ ಅಂದರೆ ನಾವು ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಏನು ಮಾಡಿದೀವೋ ಅದು ಪರ್ಫೆಕ್ಟಾಗಿದೆ ಅಂತ ಅರ್ಥ. ಓಕೆ, ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ ಪರ್ಫೆಕ್ಟಾಗಿದ್ದರೆ ಸೊ ಮಿಕ್ಕಿದ್ದು ಟ್ಯಾಕ್ಸ್ ವೈಸ್ ಏನು ನಿಮಗೆ ಇಶ್ಯೂಸ್ ಬರಲ್ಲ, ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಬರಲ್ಲ. ಸೊ ಬೇರೆ ಇಶ್ಯೂಸ್ ಏನು ಬಂದ್ರೂ ರಿಸಾಲ್ವ್ ಮಾಡ್ಕೊಳ್ಳೋಣ, ಬಟ್ ಟ್ಯಾಕ್ಸ್ ವೈಸ್ ನಿಮಗೇನು ಇಶ್ಯೂಸ್ ಬರೋದಿಲ್ಲ. ಓಕೆ, ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಪೋಸ್ಟ್. ಸೊ ಇವಾಗ ನಾನು ಇವಾಗ ಸ್ಟಿಮ್ಯುಲೇಟ್ ಮಾಡಿದ್ದೀನಿ, ಇದನ್ನು ಪೋಸ್ಟ್ ಆಗಿಲ್ಲ, ಇಟ್ ಇಸ್ ಇನ್ ಸ್ಟಿಮ್ಯುಲೇಷನ್ಸ್ ಮೋಡ್. ಓಕೆ, ಸೊ ನೀವು ಪೋಸ್ಟ್ ಮಾಡೋದು ಯಾವಾಗ ಇಲ್ಲಿ ಪೋಸ್ಟ್ ಕ್ಲಿಕ್ ಮಾಡ್ತೀರಲ್ಲ, ಸೊ ಇಲ್ಲಿ ಟಾಪ್ ಆಪ್ಷನ್ ಇದೆಯಲ್ಲ ಪೋಸ್ಟ್ ಅಂತ, ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪೋಸ್ಟ್ ಆಗುತ್ತೆ. ಸೊ ಟಿಲ್ ದ ಟೈಮ್ ಇಟ್ ವಿಲ್ ಬಿ ಇನ್ ಸ್ಟಿಮ್ಯುಲೇಷನ್ ಮೋಡಲ್ಲಿ. ಓಕೆ, ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಸೊ ನೆಕ್ಸ್ಟ್ ಐ ವಿಲ್ go back or else you can directly stimulate. Sorry, post. Now document it's throwing error. Okay, so ಇವಾಗ ನಾವು ಪೋಸ್ಟ್ ಮಾಡಿದೆ ಬಟ್ ಇಲ್ಲಿ ಎರರ್ ಬರ್ತಿದೆ. ಸೊ ದೇರ್ ಇಸ್ ನೋ ಐಟಮ್ ಕ್ಯಾಟಗರಿ ಅಸೈನ್ ಟು 4 lakh ಅಂತ. ಸೊ ಐಟಮ್ ಕ್ಯಾಟಗರಿ ಅಸೈನ್ ಮಾಡಿಲ್ಲ ಅಂತ ಈ ಜಿ ಎಲ್ಗೆ ಎರರ್ ಬರ್ತಾ ಇದೆ. ಸೊ ಏನದು ಐಟಮ್ ಕ್ಯಾಟಗರಿದು ಚೆಕ್ ಮಾಡೋಣ. ಓಕೆ, ಸೊ the only document splitting is active. The online document splitting is active in your system. Here is the document transactions vary for each document after varies, so determines must be posted here. Okay,
ಓಕೆ. ಸೊ ನಾವು ಇವಾಗ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಏನಿದೆ, ಸೊ ಆ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ದು ಸೊ ಯಾವುದೇ ರೀತಿ ಕಾನ್ಫಿಗರೇಷನ್ಸ್ ನಾವು ಮಾಡಿಲ್ಲ ಸಿಸ್ಟಮಲ್ಲಿ. ಸೊ ಅದಕ್ಕೋಸ್ಕರ ಇದು ಎರರ್ ತೋರಿಸ್ತಾ ಇದೆ. ಸೊ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಕಾನ್ಫಿಗರೇಷನ್ಸ್ನ ಮಾಡಬೇಕು. ಸೊ ಅದನ್ನ ನಿಮಗೆ ಹೇಳ್ಕೊಡ್ತೀನಿ. ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಕಾನ್ಫಿಗರೇಷನ್ಸ್ ಏನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಂದರೆ ಏನು, ಸೊ ನಾನು ಆ ಕಾನ್ಸೆಪ್ಟ್ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಇದ್ದೆ. ಸೊ ಬಟ್ ಇವಾಗ ಇದು ಎರರ್ ತೋರಿಸ್ತಾ ಇರೋದ್ರಿಂದ ನಾನು ಕಾನ್ಫಿಗರೇಷನ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಲೇಬೇಕು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ದು ಆ್ಯಕ್ಟಿವೇಷನ್ಸ್ದು. ಓಕೆ. ಸೊ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಂದರೆ ಏನು, ಸೊ ಅದು ಏನು ಪ್ರೋಸೆಸ್ ಇದೆ, ಸೊ ಅದರದ್ದು ಕಾನ್ಫಿಗರೇಷನ್ ಯಾವ ಥರ ಮಾಡಬೇಕು, ಕ್ಲಾಸಿಫೈ ಯಾವ ಥರ ಮಾಡಬೇಕು GL ಅಕೌಂಟ್ಸಲ್ಲಿ, ಸೊ ಅದನ್ನೆಲ್ಲ ನಾನು ನಿಮ್ಗೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಸೊ ಇಲ್ಲಾಂದ್ರೆ ಪೋಸ್ಟ್ ಮಾಡ್ಬಿಟ್ಟು ತೋರ್ಸೋಣ ಅಂತ ಇದ್ದೆ. ಸ್ಟಿಲ್ ಓಕೆ, ಫೈನ್, ನೋ ಇಶ್ಯೂ. ಸೊ ಇದೇನು ಪ್ರಾಬ್ಲಮ್ ಇಲ್ಲ. ಸೊ ಇದೆಲ್ಲ ಪ್ರಾಪರ್ ಆಗಿದೆ. ನಾವು ಏನೇನು ಮಾಡಿದ್ವಿ, ಇದು ಒನ್ಲಿ ಎರರ್ ಇಸ್ ಕಮಿಂಗ್ ವಿತ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಕೌಂಟ್ ಕ್ಯಾಟಗರೀಸ್. ಸೊ ಅಲ್ಲಿ ಕ್ಯಾಟಗರೀಸ್ ಮೇಂಟೈನ್ ಮಾಡಬೇಕು. ಓಕೆ. ಸೊ ಅದು ಮಿಸ್ ಮಾಡಿದ್ದೀನಿ. ಸೊ ಅದು ಕಂಪ್ಲೀಟ್ ಕಾನ್ಫಿಗರೇಷನ್ಸ್ ಮಾಡಬೇಕು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ನಾವು ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ. ಸೊ ಸ್ಟಿಲ್ ನೀವು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಆ್ಯಕ್ಟಿವೇಟ್ ಮಾಡಲಿಲ್ಲ ಅಂದ್ರೂ ಸೊ ನೀವು ಅಟ್ಲೀಸ್ಟ್ ಈ ಕ್ಯಾಟಗರೀಸ್ದು ಇದನ್ನೆಲ್ಲ ಅಸೈನ್ ಮಾಡ್ಬೋದು. ಲೈಕ್ ನಾವು ಯಾವ್ಯಾವ GL ಯೂಸ್ ಮಾಡಿದ್ದೀವಲ್ವ ರೇಂಜು, ಸೊ ಆ GL ರೇಂಜ್ನ ಕೂಡ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ಗೆ ಅಸೈನ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಕ್ರಿಯೇಷನ್ಸ್ ಎಲ್ಲ, ಸೊ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಸೊ ಇವಾಗ ಪೋಸ್ಟಿಂಗ್ ಮಾಡೋದು ಈ ಥರ FB50 ಈ ಥರ ಪೋಸ್ಟಿಂಗ್ಸ್ ಮಾಡಬೇಕು. ಓಕೆ. ಸೊ ನಮಗೆ ಟ್ಯಾಕ್ಸ್ ವೈಸ್ ಏನು ಇಶ್ಯೂ ಇಲ್ಲ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಈವನ್ ಸ್ಟಿಮ್ಯುಲೇಟ್ ಕೂಡ ಆಗ್ತಾ ಇದೆ. ಸೊ ನಾಟ್ ಆನ್ ಇಶ್ಯೂ. ಸೊ ಪೋಸ್ಟ್ ಏನಕ್ಕೆ ಆಗ್ತಾ ಇಲ್ಲ ಅಂತಂದರೆ ಜಸ್ಟ್ ನಾವು GL ಕೋಡ್ಸ್ನ ಅಸೈನ್ ಮಾಡಿಲ್ಲ ಕ್ಯಾಟಗರೀಸಲ್ಲಿ. ಅದನ್ನು ನಿಮ್ಗೆ ತೋರಿಸ್ತೀನಿ ನಾಳೆ ಕ್ಲಾಸಲ್ಲಿ ಹೆಂಗೆ ಅಸೈನ್ ಮಾಡಬೇಕು ಅಂತ. ಓಕೆ. ಸೊ ಇಲ್ಲಿವರೆಗೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಡೌಟ್ಸ್ ಇದ್ದರೆ ಕೇಳಿ. ಓಕೆ. ಅದರ್ಸ್ ವಿ ಕ್ಯಾನ್ ಕ್ಲೋಸ್ ದ ಸೆಷನ್ ಫಾರ್ ದ ಡೇ. ಸೊ ನಾಳೆ ನಾನು ನಿಮಗೆ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಮಿನಿಮಲ್ ಇವನು ಅಸೈನ್ ಮಾಡ್ಬಿಡ್ತೀನಿ. ಸೊ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಕಂಪ್ಲೀಟ್ ಆಯಿತು ಅಂತಂದರೆ ನಿಮ್ಮ ನಾರ್ಮಲ್ GL ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಸೊ ನಾರ್ಮಲ್ BP ಕಾನ್ಫಿಗರೇಷನ್ಸು, ವೆಡ್ಡರ್ API, ಸೊ ಅದರನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಏನಾದ್ರು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ನೋ ಸರ್. ಓಕೆ, ಫೈನ್. ಸೊ ಇಫ್ ಯು ಗೈಸ್ ಡೋಂಟ್ ಹ್ಯಾವ್ ಎನಿ ಡೌಟ್ಸ್, ಸೊ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿವರೆಗೂ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಾಯ್, ಗುಡ್ ನೈಟ್.